ಹಾಯ್ ಹಲೋ ಮತ್ತೊಮ್ಮೆ ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲಿಂದ ನಾನು ನಿಮ್ಮ ರಮೇಶ್ ಸರ್. ಸ್ನೇಹಿತರೆ, ಇವತ್ತು ಮತ್ತೊಂದು ಅತ್ಯುತ್ತಮವಾಗಿರ್ತಕ್ಕಂಥ ಪಾಠದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಇತಿಹಾಸದಲ್ಲಿ ಈ ಪಾಠಗಳನ್ನು ಓದಬೇಕು ಅಂದ್ರೆ ತುಂಬ ಖುಷಿಯಾಗುತ್ತೆ. ಹಾಗೆ ವಿಚಾರ ತಿಳ್ಕೊಂಡಾಗಂತೂ ಭಾರತ ಇವತ್ತು ವಿಶ್ವಗುರು ಸ್ಥಾನ ಅಲಂಕರಿಸಬೇಕು ಅಂತ ನೀವೇ ಹೇಳ್ತೀರಾ. ಅಷ್ಟರ ಮಟ್ಟಿಗೆ ಒಂದು ಅದ್ಭುತವಾದ ಪಾಠ 8ನೇ ತರಗತಿ ಸಮಾಜ ವಿಜ್ಞಾನದಲ್ಲಿದೆ. ಅದೇನೇ ನಾವು ಇವತ್ತು ಮಾತಾಡೋದು ಭರತ ವರ್ಷದ ಬಗ್ಗೆ ಮಾತಾಡ್ತೀವಿ. ಎಷ್ಟು ಅದ್ಭುತವಾದ ಪಾಠ ಅಂತಂದರೆ ನಮ್ಮ ಸಾಹಿತ್ಯ, ಸಂಸ್ಕೃತಿ, ನಮ್ಮ ಎಲ್ಲ ಕಲೆ, ವಿಜ್ಞಾನ, ವೈಜ್ಞಾನಿಕ ದೃಷ್ಟಿಕೋನ ಪ್ರತಿಯೊಂದನ್ನು ವಿವರಣೆ ಮಾಡುವಂತಹ ಪಾಠವೇ ಈ ಭರತ ವರ್ಷ. ಸೊ ಈ ಪಾಠ ನೋಡಬೇಕು ಅನ್ನೋಕ್ಕಿಂತ ಮುಂಚೆ ನೀವು ಒಂದು ಕೆಲಸ ಮಾಡಬೇಕು, ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ಈ ಥರದ ಅನೇಕ ಸರಣಿಗಳು ನಿಮಗೆ ಬರ್ತಾ ಇದೆ. ಅತ್ಯುತ್ತಮವಾದಂಥ ಪ್ರಶ್ನೆಗಳನ್ನ ಕೂಡ ಇದರಲ್ಲಿ ನಿಮಗೋಸ್ಕರ ತಂದಿದ್ದೇನೆ. ಪ್ರಶ್ನೆಗಳ ಮುಖಾಂತರ ಎಲ್ಲಿ ಅದಕ್ಕೆ ಸ್ಪಷ್ಟವಾದ ಉತ್ತರ ಇದೆ ಅನ್ನೋದನ್ನು ಕೂಡ ನೀವು ಈ ಪುಸ್ತಕದಲ್ಲಿ ನೋಡ್ಬೋದು. ಈ ಹಿಂದಿನ ಪರೀಕ್ಷೆಗಳಲ್ಲೂ ಕೇಳಿರಬಹುದಂಥ ಮತ್ತು ಮುಂಬರ್ತಕ್ಕಂಥ ಪರೀಕ್ಷೆಗಳಿಗೆ ಪ್ರಿಪರೇಷನ್ಸ್ಗೂ ಕೂಡ ಈ ಪಾಠಗಳು ಮತ್ತು ಪ್ರಶ್ನೋತ್ತರಗಳು ನಿಮಗೆ ತುಂಬ ಮುಖ್ಯ ಆಗ್ತವೆ ಅಂತ ಹೇಳ್ತಾ ಬನ್ನಿ ನಮ್ಮ ಇವತ್ತಿನ ಪಾಠ ಭರತ ವರ್ಷದ ಬಗ್ಗೆ ಅಧ್ಯಯನ ಮಾಡೋಣ. ನೀವೀಗ ನೋಡ್ತಾ ಇರೋವಂಥ ಈ ಮ್ಯಾಪ್ ಏನಿದೆ, ಇದು ಪುರಾತನ ಕಾಲದಲ್ಲಿ ಇದ್ದಂಥ ಭಾರತ. ಈ ಕಡೆ ಆಗ್ನೇಯ ಏಷ್ಯಾ, ಇಂಡೋ ಚೀನಾ ಅಂತೇನು ಕರಿತೀವಲ್ಲ ನಾವು, ಅಲ್ಲಿಂದ ಶುರುವಾದರೆ ಅಫ್ಘಾನಿಸ್ತಾನ ದಾಟಿ ಇರಾನ್ ಬಾರ್ಡರ್ವರೆಗೂ, ಅಂದರೆ ಪರ್ಷಿಯ ಸಾಮ್ರಾಜ್ಯ ಇತ್ತು ಅವಾಗ, ಈಗ ಇರಾನ್ ಅಂತ ಕರಿತೀವಿ, ಅಲ್ಲಿಯವರೆಗೂ ಭಾರತ ವಿಸ್ತೃತವಾಗಿ ಹಬ್ಕೊಂಡಿದ್ದಂಥ ದೇಶ. ಬಹಳ ಅತ್ಯುತ್ತಮವಾದ ಸಾಂಸ್ಕೃತಿಕ ನೆಲೆಗಟ್ಟನ್ನು ಈ ಪ್ರದೇಶಗಳಲ್ಲಿ ನಾವು ಕಾಣ್ಬೋದು. ನಮ್ಮ ಭಾರತಕ್ಕೂ ಮತ್ತು ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಇರಾನ್ ದೇಶದವರೆಗೂ ಕೂಡ, ಮತ್ತು ಈ ಕಡೆ ನಮಗೆ ಮೇಘಾಲಯ, ಹಾಗೆಯೇ ಅರುಣಾಚಲ ಪ್ರದೇಶ, ಅಸ್ಸಾಮು, ತ್ರಿಪುರ, ಮಿಜೋರಾಂ, ಮಯನ್ಮಾರ್, ಅಲ್ಲಿವರೆಗೂ ಹೋದರೆ, ಇಂಡೋ ಚೀನಾದವರೆಗೂ ಹೋದರೆ ನಮ್ಮ ಸಂಸ್ಕೃತಿಯಲ್ಲಿ ಒಂದಕ್ಕೊಂದು ಹೊಂದಾಣಿಕೆಗಳು ಮತ್ತು ಒಂದೇ ರೀತಿಯಾಗಿರ್ತಕ್ಕಂಥ ಗುಣಲಕ್ಷಣಗಳನ್ನು ನಾವು ಕಾಣ್ಬೋದು. ಹಾಗಾಗಿ ಅಖಂಡ ಭಾರತ ಅಂದರೆ ಇಷ್ಟು ದೊಡ್ಡದಾಗಿ ನಮ್ಮ ಭಾರತ ಬರಬೇಕು. ಅದರಲ್ಲೂ ಟಿಬೇಟನ್ ಒಳಗೊಂಡಂತೆ, ನೇಪಾಳ, ಭೂತಾನ್ಗಳನ್ನು ಒಳಗೊಂಡಂತೆ ನಮ್ಮ ಭಾರತ ಇತ್ತು. ಹಾಗಾಗಿ ಇದನ್ನು ಆವಾಗ ಜಂಬೂ ದ್ವೀಪ ಅನ್ನುವ ಕಲ್ಪನೆ ಕೊಟ್ಟಿದ್ದೇ ಇದಕ್ಕೋಸ್ಕರವಾಗಿ. ಹಾಗಾಗಿ ಈ ಭಾರತ ನೋಡೋದಕ್ಕೆ ಎಷ್ಟು ಖುಷಿಯಾಗುತ್ತೆ. ಇಂಥ ಒಂದು ಸದೃಢ ಭಾರತವನ್ನು ಕಟ್ಟಬೇಕು ಅಂತಂದರೆ ನಿಮ್ಮೆಲ್ಲರ ಕೊಡುಗೆನೂ ತುಂಬಾ ಅಮೂಲ್ಯವಾದದ್ದಾಗಿರುತ್ತೆ. ಹಾಗಾಗಿ ಬನ್ನಿ ಭರತ ವರ್ಷದ ಬಗ್ಗೆ ನಾವು ಅಧ್ಯಯನ ಮಾಡೋಣ. ಭಾರತ ಇವತ್ತು ಸುತ್ತಲೂ ಒಂದಿಷ್ಟು ನೆರೆ ರಾಷ್ಟ್ರಗಳಂತಿದೆ. ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಚೀನಾ, ನೇಪಾಳ, ಭೂತಾನ್, ಬಾಂಗ್ಲಾ, ಮಯನ್ಮಾರ್, ಈ ಥರ, ಮತ್ತು ಶ್ರೀಲಂಕಾ, ಮಾಲ್ಡೀವ್ಸ್, ಇವೆಲ್ಲ ದೇಶಗಳನ್ನು ನಮ್ಮ ಸುತ್ತಮುತ್ತಲಿನ ದೇಶಗಳಾಗಿ ನಾವು ಹೊಂದಿದ್ದೇವೆ. ಹಿಂದೊಂದು ಕಾಲಕ್ಕೆ ಈ ಎಲ್ಲ ದೇಶಗಳು ಒಟ್ಟಾಗಿ ಇದ್ದಂತಹ ಒಂದೇ ಒಂದು ದೇಶ ಭರತ ವರ್ಷ. ನೀವು ಇವಾಗಲೂ ಕೂಡ ನಮ್ಮಲ್ಲಿ ಅನೇಕ ಜನರು ಏನು ಪೂಜೆ ಮಾಡುವಾಗ ಈ ಸ್ವಾಮೀಜಿಗಳು ಮತ್ತು ಪುರೋಹಿತರೆಲ್ಲ ಅವರು ತಮ್ಮ ಮಂತ್ರ ಹೇಳುವಾಗ ಹೇಳ್ತಾರೆ, ಕೇಳ್ಕೊಳ್ಳಿ, ಭರತ ವರ್ಷೆ, ಭರತ ಖಂಡೆ, ಜಂಬೂದ್ವೀಪೆ ಅಂತ ಮಾತಾಡ್ತಾರೆ. ಇದೇನು ಅಂದರೆ ಆ ಕಾಲದಿಂದ, ಋಗ್ವೇದದ ಕಾಲದಿಂದಲೂ ಕೂಡ ಇದನ್ನು ಭರತ ವರ್ಷ ಅಂತ ಕರೀತಾ ಇದ್ರು. ಹಾಗಾಗಿ ಭರತಖಂಡ, ಸಿಂಧು ದ್ವೀಪ, ಬೃಹತ್ ಭಾರತ, ಅಖಂಡ ಭಾರತ ಅನ್ನುವ ಅನೇಕ ಹೆಸರುಗಳಿಂದ ಈ ಅಖಂಡ ಭಾರತದ ಕಲ್ಪನೆಯನ್ನು ನಮ್ಮಲ್ಲಿ ಹೊಂದಿದ್ವಿ. ಇಷ್ಟೊಂದು ಬೃಹತ್ತಾಗಿರ್ತಕ್ಕಂಥ ಭಾರತ ನಮ್ಮ ಋಗ್ವೇದ ಕಾಲದ, ನಮ್ಗೆ ಹೇಳ್ತಾರೆ ಮನುಕುಲದ ಮೊಟ್ಟ ಮೊದಲ ಗ್ರಂಥ ಯಾವುದು ಅಂತ ಕೇಳಿದ್ರೆ ಋಗ್ವೇದ ಅಂತ ಹೇಳುತ್ತೆ. ವರ್ಲ್ಡ್ ಹಿಸ್ಟ್ರಿನಲ್ಲಿ ಯಾವತ್ತೂ ಈ ಪ್ರಶ್ನೆ ಇರುತ್ತೆ, ಮನುಕುಲದ ಪ್ರಪ್ರಥಮ ಗ್ರಂಥ ಯಾವುದು ಅಂದರೆ ಋಗ್ವೇದ ಅಂತ. ಬಟ್ ಋಗ್ವೇದ ನಿಮಗೆ ಗೊತ್ತಿರಲಿ, ಮ್ಯಾಕ್ಸ್ ಮುಲ್ಲರ್ ಕೂಡ ಹೇಳ್ತಾನೆ, ಬೇರೆ ದೇಶದ ಜನರು ಸಂಜ್ಞೆ ಮಾಡುವ ಸಮಯದಲ್ಲೇ ಭಾರತದಲ್ಲಿ ಸಾಹಿತ್ಯ ರಚನೆ ಆಗ್ತಾ ಇತ್ತು ಅಂತ. ಅಷ್ಟು ಅದ್ಭುತವಾಗಿ ಇಲ್ಲಿ ಬೆಳವಣಿಗೆ ಆಗಿತ್ತು ಅನ್ನುವಂಥ ಕೆಲವು ಉದಾಹರಣೆಗಳನ್ನು ಅವನು ಕೊಡ್ತಾನೆ. ಆ ನಂತರದಲ್ಲಿ ನಮ್ಮಲ್ಲಾಗಿರ್ತಕ್ಕಂತಹ ಬೆಳವಣಿಗೆಗಳಲ್ಲಿ ಭಾಳಷ್ಟು ಬದಲಾವಣೆಗಳಾಗಿರೋದನ್ನು ನಾವು ಕಾಣ್ತೇವೆ. ಪಾಠ ಹೀಗೆ ಹೋಗ್ತಾ ನಮಗೆ ಭಾರತದ ಬಗ್ಗೆ ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರಶ್ನೆ ನಿಮ್ಗೆ ಯಾವಾಗೂ ಬರುತ್ತೆ.
ಈ ಭಾರತ ದೇಶ ಯಾವ ಖಂಡದಲ್ಲಿದೆ ಅಂತ ಸಾಮಾನ್ಯವಾಗಿ ಕೇಳಿದ್ರೆ ಭಾಳಷ್ಟು ಜನರಿಗೆ ಗೊತ್ತಿದ್ದು ಉತ್ತರ, ಆದರೂ ನಿಮಗೆ ಮಕ್ಕಳ ದೃಷ್ಟಿಯಲ್ಲಿಟ್ಕೊಂಡು ಈ ಪ್ರಶ್ನೆ ಕೇಳ್ಬೋದು ನಾನು. ಆಫ್ರಿಕಾ, ಏಷ್ಯಾ, ಉತ್ತರ ಅಮೇರಿಕಾ, ಯುರೋಪ್ ಅಂತ ಬಂದರೆ ಭಾರತ ಏಷ್ಯಾ ಖಂಡದಲ್ಲಿದೆ ಅಂತ ನೋಡ್ತೀವಿ. ಈ ವರ್ಲ್ಡ್ ಮ್ಯಾಪ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ 7 ಖಂಡಗಳು ನಮಗಿದ್ದಾವೆ. ಏಷ್ಯಾ ಖಂಡ ಇದೆ, ಆಫ್ರಿಕಾ ಇದೆ, ಯುರೋಪ್ ಇದೆ, ಉತ್ತರ ಅಮೇರಿಕಾ, ಅದರ ಕೆಳಗಡೆ ದಕ್ಷಿಣ ಅಮೇರಿಕಾ, ಮತ್ತು ಈ ಕಡೆ ಆಸ್ಟ್ರೇಲಿಯಾ, ಇನ್ನೊಂದು ಆಂಟಾರ್ಟಿಕಾ. ಸೊ ಇಷ್ಟು ಖಂಡಗಳ ಬಗ್ಗೆ ಆಲ್ರೆಡಿ ನಮ್ಮ ಸಾಧನಾ ಸ್ಕೂಲ್ನ ಯೂಟ್ಯೂಬ್ ಚಾನಲ್ನ ಪ್ಲೇಲಿಸ್ಟಲ್ಲಿದೆ. ಬಹಳ ವಿವರವಾಗಿ ಆ ಪಾಠಗಳನ್ನು ಕೂಡ ಹೇಳಿಕೊಟ್ಟಿದ್ದೀನಿ ಖಂಡಗಳ ಬಗ್ಗೆ. ಅವುಗಳನ್ನು ಕೂಡ ನೀವು ನೋಡಿ ತಿಳ್ಕೊಳ್ಬೋದು. ಹಾಗಾಗಿ ಈ ಏಷ್ಯಾ ಖಂಡದ ಮ್ಯಾಪ್ ನೀವು ನೋಡ್ತಾ ಇದ್ದರೆ ಬೃಹತ್ ಭಾರತದ ಕಲ್ಪನೆ ಏಷ್ಯಾ ಖಂಡದಲ್ಲಿ ಕಾಣುತ್ತೆ. ರಷ್ಯಾ ಮತ್ತು ಚೀನಾವನ್ನು ಬಿಟ್ಟರೆ, ಈ ಕಡೆ ಜಪಾನ್ ದೇಶವನ್ನು ಬಿಟ್ಟರೆ ಉಳಿದೆಲ್ಲ ದೇಶಗಳನ್ನು ಒಳಗೊಂಡಂತೆ ಭಾರತ ಇತ್ತು ಅಂತ. ಹಾಗಾಗಿ ನಮ್ಮಲ್ಲಿ ಭಾರತ ಅನ್ನುವ ಕಲ್ಪನೆ ಶುರುವಾಯಿತು. ಹಾಗಾದರೆ ಈ ಭಾರತ ಅನ್ನುವ ಉಲ್ಲೇಖಗಳು ನಮ್ಗೆ ಎಲ್ಲೆಲ್ಲಿ ಕಂಡು ಬರ್ತವೆ ಅಂತ ನೋಡಬೇಕು. ಈ ಭಾರತ ಅನ್ನುವ ಪದ ಮೊದಲಿಗೆ ನಮಗೆ ಕಾಣಿಸಿದ್ದೆ ಋಗ್ವೇದದಲ್ಲಿ. ಋಗ್ವೇದದ ಕಾಲದಲ್ಲಿ ಇದನ್ನು ಬಳಸಲಾಗಿತ್ತು. ಈ ಭಾರತ ಅನ್ನುವ ಪದದ ಮೂಲ ಹುಡ್ಕೊಂಡು ಹೊಂಟ್ರೆ ಅನೇಕ ಗ್ರೀಕ್ ಇತಿಹಾಸಕಾರರು, ಪರ್ಷಿಯನ್ ಇತಿಹಾಸಕಾರರು, ಅರೇಬಿಕ್ ಇತಿಹಾಸಕಾರರು, ಅದಾದ ನಂತರ ಭಾರತದ ಸ್ವದೇಶಿ ಇತಿಹಾಸಕಾರರು, ಇವರೆಲ್ಲ ಒಂದೊಂದು ವಿವರಣೆಗಳನ್ನು ಕೊಡ್ತಾ ಹೋಗ್ತಾರೆ. ಈ ಭಾರತ ಅನ್ನುವ ಪದ ಸಿಂಧೂ ಎಂಬ ಪದದಿಂದ ಉತ್ಪತ್ತಿಯಾಗಿದೆ ಅಂತ ಅವ್ರು ಹೇಳ್ತಾರೆ. ನಮ್ಮಲ್ಲಿ ಹೇಳೋದು ಭರತ ಚಕ್ರವರ್ತಿ ಆಳಿದ್ದ, ಅದಕ್ಕೋಸ್ಕರ ಇದನ್ನು ಭರತ ವರ್ಷ, ಮುಂದೆ ಭಾರತ ಆಯಿತು ಅಂತ ನಾವು ಹೇಳ್ತೀವಿ. ವಿದೇಶಿ ಮತ್ತು ಸ್ವದೇಶಿ ಸಾಹಿತ್ಯಗಳಲ್ಲಿ ಈ ರೀತಿ ವ್ಯತ್ಯಾಸ ಇದೆ. ಹಾಗಾದರೆ ಇಂಡಿಯಾ ಅನ್ನುವ ಹೆಸರು ಹೇಗೆ ಬಂತು ಅಂತ ನೀವು ಹುಡುಕೊಂತ ಹೊರಟ್ರೆ ಆಗ ಶುರುವಾಗತ್ತೆ ಸಿಂಧೂ ನದಿಯ ಪದದಿಂದ ಉದ್ಭವವಾಗಿರುವ ಈ ಇಂಡಿಯಾ ಅನ್ನುವ ಮೂಲ. ಗ್ರೀಕರು ಮತ್ತು ಪರ್ಷಿಯನ್ನರು ಅಥವಾ ಇರಾನಿಯನ್ನರು ಹಿಂಡೂಸ್ ಅಥವಾ ಇಂಡೋಸ್ ಅಂಥೇಳಿ ಪದವನ್ನು ಕರೆದರು. ಅವರು ಈ ಹಿಂಡೂಸ್ ಅಥವಾ ಇಂಡೋಸ್ ಅನ್ನುವ ಪದವೇ ಮುಂದೆ ಬ್ರಿಟಿಷರ ಕಾಲಕ್ಕೆ ಇಂಡಿಯಾ ಅಂತ ಪದ ಬದಲಾವಣೆ ಆಗಿದೆ ಅಂತ. ಮತ್ತು ಹಿಂದ್ ಅನ್ನುವ ಪದ ಎಲ್ಲಿಂದ ಬಂತು ಅಂತ ನೀವು ಹುಡುಕ್ತಾ ಹೊರಟ್ರೆ, ಹಿಂದೂಸ್ಥಾನ ಅನ್ನುವ ಪದ ಹುಡುಕ್ತಾ ಹೊರಟ್ರೆ ಅರೇಬಿಕ್ ಸಾಹಿತ್ಯದಲ್ಲೇ ಮೊದಲು ನಮಗೆ ಸಿಗೋದು ಅಲ್ ಹಿಂದ್ ಅನ್ನುವಂಥ ಪದ. ನೀವು ತಾರಿಕ್ ಇ ಹಿಂದ್, ತಾರಿಕ್ ಅಲ್ ಹಿಂದ್, ಈ ಥರದ ಕೆಲವು ಹಿಂದ್ ಪದಗಳು ಸಿಗ್ತಾವೆ ನಮಗೆ. ಅದು ಮೊದಲ ಬಾರಿಗೆ ಈ ರೀತಿಯ ಗ್ರಂಥದ ಹೆಸರಿಟ್ಟು ಬರೆದವನೇ ಅಲ್ ಮಸೂದಿ. ಓಕೆ, ಯಾಕೆಂದರೆ ಮಹಮ್ಮದ್ ಗಜ್ನಿ ಭಾರತದ ಮೇಲೆ ದಾಳಿ ಮಾಡಿದಾಗ ಅವನ ಜೊತೆಗೆ ಬಂದಂಥ ಅಲ್ಬೆರೂನಿ, ಅಲ್ ಮಸೂದಿ ಇಂಥವರೆಲ್ಲ ಈ ಅರೇಬಿಕ್ ಸಾಹಿತ್ಯದಲ್ಲಿ ಈ ಪ್ರಾಂತ್ಯವನ್ನು ಅಲ್ ಹಿಂದ್ ಅಂತೇಳಿ ಬಳಸೋದಕ್ಕೆ ಶುರು ಮಾಡಿದ್ರು. ಹೀಗೆ ಈ ಹಿಂದ್ ಅನ್ನುವ ಪದ ಹಸನ್ ನಿಜಾಮಿ ತನ್ನ ಗ್ರಂಥದ ಮುಖಾಂತರವಾಗಿ ಸ್ಪಷ್ಟವಾಗಿ ಹೇಳ್ತಾ ಹೊರಟ. ಇದು ಅರೇಬಿಕ್ ಮೂಲದ್ದಾಯಿತು. ಹಾಗಾದರೆ ಈ ಭಾರತ ದಿ ಗ್ರೇಟರ್ ಅನ್ನುವ ಪದವನ್ನು ಬಳಸೋದಕ್ಕೆ ಶುರುವಾಗಿದ್ದು ಮಾಡರ್ನ್ ಇಂಡಿಯಾದ ಕಾಲಕ್ಕೆ. ಆಧುನಿಕ ಭಾರತದ ಕಾಲಕ್ಕೆ ನಿಮಗೆ ನೋಡುತ್ತಾ ಹೋದರೆ ಮಧ್ಯಕಾಲೀನ ಭಾರತದ ಕಾಲದ ಎಂಡ್ ಆಗೋ ಟೈಮ್ ಮಾರ್ಕೋಪೋಲೋ ಭಾರತಕ್ಕೆ ಬರ್ತಾನೆ. ಮಾರ್ಕೋಪೋಲೋ ನಿಮಗೆ ಗೊತ್ತು, ಆತ ಹೊರಟಿದ್ದು ಗ್ರೀಕ್ ಪ್ರಾಂತ್ಯದ ಇಟಲಿಯಿಂದ ಹೊರಡ್ತಾನೆ. ಜರ್ಮನಿ, ಇಟಲಿ, ಗ್ರೀಕ್, ಹಾಗೆ ಪರ್ಷಿಯಾ, ಭಾರತ, ಚೀನಾದ ನಂತರ ಭಾರತಕ್ಕೆ ಎಂಟ್ರಿ ಕೊಡ್ತಾರೆ. ದಕ್ಷಿಣ ಚೀನಾ ಸಮುದ್ರದ ಮುಖಾಂತರ ನಮ್ಮ ಬಂಗಾಳ ಕೊಲ್ಲಿಗೆ ಬಂದು ಬಂಗಾಳ ಕೊಲ್ಲಿಯಲ್ಲಿ ಒರಿಸ್ಸಾ ಪ್ರಾಂತ್ಯಕ್ಕೆ ಬರ್ತಾನೆ. ಆವಾಗ ಕಾಕತೀಯ ವಂಶ ಆಳ್ವಿಕೆ ಮಾಡ್ತಾ ಇತ್ತು. ಅಲ್ಲಿ ಪ್ರತಾಪರುದ್ರದೇವನ ಆಸ್ಥಾನಕ್ಕೆ ಬರ್ತಾನೆ ಮಾರ್ಕೋಪೋಲೋ ಮತ್ತು ಅವನ ಸಹೋದರ ನಿಕೊಲೋ ಪೋಲೋ. ಹೀಗೆ ಬಂದವರು ಅವರು ಮೆಕ್ಕಾ ಮದೀನಾ ಮುಖಾಂತರ ಅರೇಬಿಯಾದ ಮುಖಾಂತರ ಪುನಃ ವಾಪಸ್ ಹೋಗ್ತಾರೆ. ಅವರು ಆತ ತನ್ನ ಒಂದು ಡೈರಿನಲ್ಲಿ ಉಲ್ಲೇಖ ಮಾಡೋದೆ ಭಾರತ ದಿ ಗ್ರೇಟರ್ ಅನ್ನುವ ಪದ. ಇವೆಲ್ಲ ಒಟ್ಟಾಗಿ ಸೇರಿಕೊಂಡೆ ಮುಂದೆ ಕುತುಬುದ್ದೀನ್ ಐಬಕ್ನ ಕಾಲಕ್ಕೆ ಮಿನಾಸ್ ಉಸ್ ಸಿರಾಸ್, ಆದರೆ ಅವನು ತನ್ನ ಗ್ರಂಥವನ್ನು ಉಲ್ಲೇಖ ಮಾಡ್ತಾ ಇಲ್ತಮಸ್ನ ಕಾಲಕ್ಕೆ ಕಂಪ್ಲೀಟ್ ಮಾಡ್ತಾನೆ. ಅವನ ಗ್ರಂಥದಲ್ಲೇ ಅವನು ಮೊದಲ ಬಾರಿಗೆ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾನೆ ಹಿಂದೂಸ್ಥಾನ್ ಅಂತ. ಹೀಗೆ ಇಂಡಿಯಾ, ಭಾರತ, ಹಿಂದೂಸ್ತಾನ್
ಇವಕ್ಕೆಲ್ಲವಕ್ಕೂ ಒಂದೊಂದು ಮೂಲಗಳ ವಿಶ್ಲೇಷಣೆಯನ್ನು ನಿಮಗೆ ಈ ಪಾಠದಲ್ಲಿ ಅವ್ರು ಹೇಳದೇ ಇದ್ದರೂ ನಾನು ನಿಮಗೆ ಹೇಳಿಕೊಟ್ಟಿದ್ದೀನಿ. ಯಾಕೆಂದರೆ ಭಾರತ ಅನ್ನುವ ಕಲ್ಪನೆಗೆ ನಿಮಗೆ ಸ್ಪಷ್ಟವಾಗಿ ತಲೆನಲ್ಲಿ ಬರಲಿ. ಒಂದು ಪರ್ಷಿಯಾ ಗ್ರೀಕ್ನ ಮೂಲಗಳೇ ಬೇರೆ, ಅರೇಬಿಕ್ ಮೂಲಗಳೇ ಬೇರೆ. ಈ ಎರಡು ಮೂಲಗಳಿಂದ ಭಾರತದಲ್ಲಿ 3 ರೀತಿ ಹೆಸರುಗಳಿದೆ. ಭಾರತ ಅನ್ನೋದು ನಮ್ಮದೇ, ಇದು ಭರತವರ್ಷನಿಂದ ನಾವು ಹೇಳ್ತಕ್ಕಂಥದ್ದು. ಆಮೇಲೆ ಹಿಂದೂಸ್ತಾನ್ ಅಂತಕ್ಕಂಥದ್ದು ಅರೇಬಿಕ್ ಮೂಲದ್ದು. ಇಂಡಿಯಾ, ಇಂಡೋಸ್ ಅನ್ನೋದೆಲ್ಲ ಈ ಗ್ರೀಕ್ ಮತ್ತು ಪರ್ಷಿಯನ್ನರ ಮೂಲದ್ದು. ಈ ರೀತಿ 3 ಮೂಲಗಳು ಈ ನಮ್ಮ ಹೆಸರಿಗೆ ಬಂದಿರತಕ್ಕಂಥದ್ದು ಕಾಣುತ್ತೆ. ಹಾಗಾಗಿನೇ ಭಾರತ ತನ್ನ ಅನೇಕ ನೆರೆಹೊರೆ ದೇಶಗಳ ಜೊತೆಗೆ ಭದ್ರವಾಗಿರ್ತಕ್ಕಂಥ ಒಂದು ಸ್ಥಾನವನ್ನು ಇವತ್ತು ಕಲ್ಪಿಸಿಕೊಳ್ಬೇಕು ಅಂತಂದರೆ ಈ ದೇಶದ ನೆರೆಹೊರೆಗಳ ದೇಶಗಳ ಜೊತೆ ನಮ್ಮ ಅತ್ಯುತ್ತಮ ಬಾಂಧವ್ಯ ಇರಬೇಕು ಅಂತ. ಆ ನಿಟ್ಟಿನಲ್ಲಿ ನಿಮಗೊಂದು ಪ್ರಶ್ನೆ ಇದೆ. ಇಲ್ಲಿ ಭಾರತದ ಈ ಕೆಳಗಿನ ಯಾವ ದೇಶಗಳನ್ನು ಭೂ ಆವೃತ್ತ ದೇಶಗಳು ಅಂತ ಕರೀತಾರೆ? ಭಾರತದ ನೆರೆಹೊರೆಯಲ್ಲಿರ್ತಕ್ಕಂತಹ, ನೆರೆ ಅಷ್ಟೇ ಹೇಳಬೇಕು, ಈಗ ಹೊರೆ ಬಳಸಂಗಿಲ್ಲ. ಭಾರತದ ನೆರೆ ರಾಷ್ಟ್ರಗಳಲ್ಲಿ ಯಾವ ರಾಷ್ಟ್ರಗಳನ್ನು ಭೂ ಆವೃತ್ತ ದೇಶಗಳು, ಲ್ಯಾಂಡ್ ಲಾಕ್ಡ್ ಕಂಟ್ರೀಸ್ ಅಂತ ಕರೀತಾರೆ ಅಂತ. ಭೂ ಆವೃತ್ತ ದೇಶಗಳಂದರೆ ಆ ದೇಶದ ಸುಮಾರು 70% ಅಧಿಕ ಬಾರ್ಡರನ್ನು ನಮ್ಮ ಜೊತೆ ಅವು ಶೇರ್ ಮಾಡ್ಕೊಂಡಿರಬೇಕು. ಮತ್ತು ಆ ದೇಶಗಳ ವ್ಯಾಪಾರ ವಾಣಿಜ್ಯಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಲಸಾರಿಗೆ ಮುಖಾಂತರ ನಡಿಬೇಕು ಅಂತಂದರೆ ಅವರಿಗೆ ಸಮುದ್ರ ಮಾರ್ಗದ ಕಲ್ಪನೆಗೂ ಕೂಡ ನಮ್ಮ ದೇಶವನ್ನೇ ಅವಲಂಬಿಸಿರಬೇಕು. ಈ 2 ಆಧಾರಗಳ ಮೇಲೆ ಅವುಗಳನ್ನು ನಮ್ಮ ಭೂ ಆವೃತ್ತ ದೇಶಗಳು ಅಂತ ಕೂಡ ಕರಿತೀವಿ. ಹಾಗಾದರೆ ಯಾವುದು ಇದರಲ್ಲಿ? ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಚೀನಾ, ಮಯನ್ಮಾರ್, ನೇಪಾಳ, ಶ್ರೀಲಂಕಾ, ಭೂತಾನ್, ನೇಪಾಳ. ನಾನು ಹೇಳಿರೋ 2 ಕಂಡೀಷನ್ಸ್ ಆಧಾರವಾಗಿ ಇಟ್ಕೊಂಡು ನೀವು ನೋಡೋದಾದರೆ ನಿಮ್ಮ ಆನ್ಸರ್ ಏನಾಗಬೇಕು ಅಂತಂದರೆ ಭೂತಾನ್ ಮತ್ತು ನೇಪಾಳ ಆಗಬೇಕು. ಯಾಕೆಂದರೆ ಪಾಕಿಸ್ತಾನಕ್ಕೆ ಅರಬ್ಬಿ ಸಮುದ್ರದ ಲಿಂಕ್ ಇದೆ, ಚೀನಾಕ್ಕೆ ದಕ್ಷಿಣ ಚೀನಾ, ಉತ್ತರ ಚೀನಾ ಸಮುದ್ರಗಳ ಲಿಂಕ್ ಇದೆ. ಓಕೆ, ಮಯನ್ಮಾರ್ಗೂ ಇದೆ, ಇನ್ನು ಬಾಂಗ್ಲಾದೇಶದವರಿಗೂ ಇದೆ, ಶ್ರೀಲಂಕಾ, ಮಾಲ್ಡೀವ್ಸ್ ಇದೆ. ಅಫ್ಘಾನಿಸ್ತಾನದವರು ಪಾಕಿಸ್ತಾನವನ್ನು ಬೆಂಬಲಿಸಿಕೊಂಡು ಆ ಮೂಲಕ ಅವರು ಕರಾಚಿ ಬಂದರಿನ ಮುಖಾಂತರ ವ್ಯಾಪಾರ ವಹಿವಾಟು ಮಾಡ್ತಾರೆ. ಅಲ್ಲಿಗೆ ಉಳಿದಿದ್ದ 2 ದೇಶಗಳು ನೇಪಾಳ ಮತ್ತು ಭೂತಾನ್. ಈ 2 ದೇಶಗಳು ಕೋಲ್ಕತ್ತಾ ಬಂದರಿನ ಮುಖಾಂತರ ತಮ್ಮ ದೇಶದ ಸಮುದ್ರ ಮಾರ್ಗವನ್ನು ಅವು ಅವಲಂಬಿಸ್ಕೊಳ್ತವೆ. ಮತ್ತು ನಮ್ಮ ದೇಶದ ಬಾರ್ಡರನ್ನು 70%ಗಿಂತನೂ ಅಧಿಕ ಅವು ಆವೃತವಾಗಿದ್ದಾವೆ. ಹಾಗಾಗಿ ಇವುಗಳನ್ನು ಲ್ಯಾಂಡ್ ಲಾಕ್ಡ್ ಕಂಟ್ರೀಸ್ ಅಂತ ಕೂಡ ಕರಿತೀವಿ. ನೋಡಿ, ನೆನಪಿಟ್ಕೊಳ್ಳಿ, ಪಾಕಿಸ್ತಾನ, ಅಫ್ಘಾನಿಸ್ತಾನ, ಚೀನಾ, ಚೀನಾದ ಕೆಳಗಡೆ ನೇಪಾಳ, ನೇಪಾಳ ಪಕ್ಕದಲ್ಲಿ ಭೂತಾನ್, ಹಾಗೆಯೇ ಈ ಕಡೆ ಮಯನ್ಮಾರ್, ಬಾಂಗ್ಲಾದೇಶ್, ಕೆಳಗಡೆ ಶ್ರೀಲಂಕಾ, ಈ ಕಡೆ ಮಾಲ್ಡೀವ್ಸ್. ಇಷ್ಟು ನಮಗೆ ಸುತ್ತ ಇರತಕ್ಕಂತಹ ನೆರೆ ದೇಶಗಳು ಅಂತ ಕರಿತೀವಿ. ನೆಕ್ಸ್ಟ್, ಹಾಗೆ ಭಾರತ ವರ್ಷದ ಕಲ್ಪನೆಯಲ್ಲಿ ವೆರಿ ಇಂಪಾರ್ಟೆಂಟ್, ಇತ್ತೀಚೆಗೆ ನಿಮಗೇನಾದರೂ ಪ್ರಶ್ನೆ ಕೇಳಿದ್ರೆ ಪ್ರಸ್ತುತ ಭಾರತದಲ್ಲಿ ಎಷ್ಟು ರಾಜ್ಯಗಳಿದ್ದಾವೆ, ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳಿದ್ದಾವೆ ಅಂದರೆ ನೀವು ಹಳೆಯ ಒಂದು ದತ್ತಾಂಶಗಳನ್ನೇ ತಲೆಯಲ್ಲಿ ಇಟ್ಕೋತೀರಿ, ಹಳೆ ಡಾಟಾ ಹೇಳಂಗಿಲ್ಲ. ನೋಡಿ, ಈಗ ಪ್ರಸ್ತುತ ಭಾರತದಲ್ಲಿ 28 ರಾಜ್ಯಗಳು, 9 ಕೇಂದ್ರಾಡಳಿತ ಪ್ರದೇಶಗಳಿದೆ. ನಮ್ಮ ರಾಷ್ಟ್ರ ರಾಜಧಾನಿಯಾಗಿ NCT ದೆಹಲಿಯನ್ನು ನಾವು ಮಾಡ್ಕೊಂಡಿದ್ದೀವಿ. ಏನು ಸರ್ ಹಿಂಗಂದ್ರಿ ಅಂತಂದರೆ, ಕಾಶ್ಮೀರ ಈಗ ರಾಜ್ಯವಾಗಿ ಉಳಿದಿಲ್ಲ. ಕಾಶ್ಮೀರ ಮತ್ತು ಲಡಾಖ್ ಇವೆರಡನ್ನೂ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಮಾಡಿರೋದ್ರಿಂದ ನಮ್ಮ ಆ ಒಂದು ಡೇಟಾಗಳು 28 ರಾಜ್ಯಗಳು 9 ಕೇಂದ್ರಾಡಳಿತ ಪ್ರದೇಶಗಳಾಗಿ ಕನ್ವರ್ಟ್ ಆಗ್ತವೆ. ಕೆಲವುಗಳು ಮರ್ಜ್ ಆಗಿದ್ದಾವೆ, ಕೆಲವುಗಳನ್ನು ಹೊಸದಾಗಿ ರಚನೆ ಮಾಡಲಾಗಿದೆ. ಇದು ನಿಮಗೆ ನೆನಪಿಟ್ಕೊಳ್ಬೇಕು. ನೆಕ್ಸ್ಟ್ ಬಂದರೆ ನಮಗೆ, ಹಾಗಾದರೆ ಭಾರತದಲ್ಲಿ ಪ್ರಸ್ತುತ ಹೊಸದಾಗಿ ರಚನೆಗೊಂಡ ರಾಜ್ಯ ಯಾವುದು ಅಂತ ಕೇಳ್ತಾರೆ. ರಾಜ್ಯಗಳ ಆಧಾರದಲ್ಲಿ ಜಾರ್ಖಂಡ್, ಛತ್ತೀಸ್ಗಢ, ಉತ್ತರಾಖಂಡ್ ಮತ್ತು ತೆಲಂಗಾಣ ಇದೆ. ನಿಮಗೆ ಗೊತ್ತಿದೆ, 2000 ಇಸ್ವಿ ವೇಳೆಗೆ ಭಾರತದಲ್ಲಿ ಜಾರ್ಖಂಡ್, ಛತ್ತೀಸ್ಗಢ, ಉತ್ತರಾಖಂಡ್ ಈ 3 ರಾಜ್ಯಗಳು ಉಗಮಿಸ್ತವೆ. ಆದರೆ ಇತ್ತೀಚೆಗೆ ಬಂದದ್ದು ಆಂಧ್ರ ಪ್ರದೇಶದ ವಿಭಜನೆಯಿಂದ ಬಂದದ್ದೇ ತೆಲಂಗಾಣ. ತೆಲಂಗಾಣ ಪ್ರಸ್ತುತವಾಗಿ ಹೊಸದಾಗಿ ರಚನೆಗೊಂಡಂಥ ರಾಜ್ಯ. ಹಂಗಾರೆ ಹೊಸದಾಗಿ ರಚನೆಗೊಂಡ ಕೇಂದ್ರಾಡಳಿತ ಪ್ರದೇಶ ಅಂತ ಕೇಳಿದ್ರೆ ಕಾಶ್ಮೀರ ಮತ್ತು ಲಡಾಖ್ ಇವೆರಡು ಹೊಸದಾಗಿ ರಚನೆಗೊಂಡಂಥವು ಆಗ್ತಾವೆ ನಿಮಗೆ. ಬಟ್ ನೆಕ್ಸ್ಟ್ ಬರೋಣ, ಭಾರತಕ್ಕೆ ಯಾವ ಕಣಿವೆಗಳ ಮೂಲಕ ವಿದೇಶಿಯರು ದಾಳಿ ಮಾಡಿದ್ರು ಅಂತ. ಭಾರತ ಅಷ್ಟೊಂದು ಸುಂದರವಾಗಿ ವಿಸ್ತೃತವಾಗಿರ್ತಕ್ಕಂಥ ಭರತವರ್ಷ ಕಲ್ಪನೆಯನ್ನು ಹೊಂದಿ
ಇರಾನ್ವರೆಗೂ ನಮ್ಮ ಸಂಪರ್ಕ ಇತ್ತು ಅಂದರೂ ಕೂಡ ನಮ್ಮ ದೇಶದ ಮೇಲೆ ವಿದೇಶಿಯರು ದಾಳಿ ಮಾಡಿದ್ರು. ಯಾಕೆಂದರೆ ಇಲ್ಲಿರುವಂಥ ಅಪಾರವಾದ ಸಂಪತ್ತು ಅವ್ರನ್ನ ಆಕರ್ಷಣೆ ಮಾಡ್ತಾಯಿತ್ತು ಮತ್ತು ಇಲ್ಲಿರುವಂಥ ಸಂಸ್ಕೃತಿಯನ್ನು ಅಧ್ಯಯನ ಮಾಡಬೇಕು ಅನ್ನೋದು ಕೂಡ ಅವ್ರಿಗಿತ್ತು. ಯಾವ ಕಣಿವೆ ಮೂಲಕ ಬಂದರು? ನಾತುಲಾ ಶಿಪ್ಕೀಲಾ ಇದೆ, ಜಿಲ್ಲೆಪ್ಲಾ ಭಾರಾಲಾಚಾ ಇದೆ, ಕುರುಡಾಂಗ್ಲಾ ಮತ್ತು ಅಘಿಲ್ ಫಾಸ್ ಇದೆ, ಇನ್ನು ಖೈಬರ್ ಮತ್ತು ಬೋಲಾನ್ ಇದೆ. ಭಾಳಷ್ಟು ಜನರಿಗೆ ಗೊತ್ತಿರುತ್ತೆ, ಆದರೆ ಈ ಥರ ಆಪ್ಷನ್ಗಳು ಕೊಟ್ಟಾಗ ಸ್ವಲ್ಪ ಕಷ್ಟ ಆಗುತ್ತೆ. ವಿದೇಶಿಯರು ಭಾರತಕ್ಕೆ ಬರಬೇಕು ಅಂದರೆ ಅವರು ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಹಿಂದೂ ಕುಶ್ ಮೌಂಟೈನ್, ಸುಲೈಮಾನ್ ಬೆಟ್ಟಗಳನ್ನು ದಾಟಿ ಭಾರತದ ಪಂಜಾಬ್ ಮುಖಾಂತರ ಕಾಲಿಡಬೇಕು. ಓಕೆ, ಹಂಗೆ ಕಾಲಿಡಬೇಕು ಅಂದರೆ ಖೈಬರ್ ಮತ್ತು ಬೋಲಾನ್ ಪಾಸ್ ಅಂತ ಕರಿತೀವಿ. ಯಾಕೆಂದರೆ ಉತ್ತರದ ಹಿಮಾಲಯ ಪರ್ವತ ಶ್ರೇಣಿ ಜಗತ್ತಿನಲ್ಲೇ ಅತ್ಯಂತ ಎತ್ತರವಾದ ಶಿಖರಗಳನ್ನು ಹೊಂದಿರತಕ್ಕಂಥದ್ದು. ಮೌಂಟ್ ಎವರೆಸ್ಟ್ ಪ್ರಪಂಚದಲ್ಲೇ ಎತ್ತರವಾದ ಶಿಖರ, 8,848 ಮೀಟರ್ ಹೈಟ್ ಇರೋದು ಅದು ನಮ್ಮ ಹಿಮಾಲಯದಲ್ಲಿ. ನಮ್ಮ ಹಿಮಾಲಯ ಅನ್ನೋಕ್ಕಿಂತ ಚೀನಾ ಮತ್ತು ನೇಪಾಳದ ಮಧ್ಯದಲ್ಲಿ ಅಂತ ಹೇಳ್ತೀವಿ. ಓಕೆ, ಅದಾದಮೇಲೆ ನಮಗೆ K2 ಗಾಡ್ವಿನ್ ಆಸ್ಟಿನ್ ಭಾರತದ ಎತ್ತರವಾದ ಶಿಖರ 8,611 ಮೀಟರ್ ಹೈಟ್ ಇದೆ. ಅದಾದಮೇಲೆ ನಮಗೆ ಈ ಕಾಂಚನಜುಂಗ, ಧವಳಗಿರಿ, ಮಾಕಲು ಈ ಎಲ್ಲ ಬೆಟ್ಟಗಳ ಸಾಲು ಕೂಡ ಬರ್ತಾ ಹೋಗ್ತದೆ. ಈ ಹಿಮಾಲಯಗಳು ಕೂಡ ನಮಗೆ ಬಹಳಷ್ಟು ರೀತಿಯಲ್ಲಿ ಉಪಯೋಗ ಇದೆ. ಆ ಕಡೆ ಮಧ್ಯ ಏಷ್ಯಾದ ಪ್ರಾಚ್ಯಗಳಿಂದ ಬೀಸುವಂತಹ ಶೀತ ಗಾಳಿಯನ್ನು ತಡೆಗಟ್ಟಿ ನಮಗೆ ಬೆಚ್ಚನೆಯ ವಾತಾವರಣದ ಕಲ್ಪನೆ ಕೊಟ್ಟಿದೆ. ಮತ್ತು ನಮ್ಮ ಸಮುದ್ರಗಳಿಂದ ಬೀಸುವ ಮಾನ್ಸೂನ್ ಮಾರುತಗಳನ್ನು ತಡೆದು ನಮಗೆ ಮಳೆಯನ್ನು ಕೂಡ ತರಿಸ್ತಾ ಇದೆ. ಮತ್ತೊಂದು ಕಡೆ ನಮಗೆ ಹಿಮಾಲಯದ ಶ್ರೇಣಿಗಳು ಅನೇಕ ನದಿಗಳಿಗೆ ಉಗಮ ಸ್ಥಾನ ಆಗಿದೆ, ಅನೇಕ ಅಪಾರವಾದಂಥ ಸಂಪತ್ತಿನ ಕೇಂದ್ರಗಳನ್ನಾಗಿ ಮಾಡಿದೆ. ಹಾಗಾಗಿಯೇ ಇದರ ಮೇಲೆ ವಿದೇಶಿಯರು ದಾಳಿ ಮಾಡ್ತಾಯಿದ್ರು. ಹಾಗಾಗಿ ವಾಯುವ್ಯ ಭಾರತದ ಭಾಗ ಏನಿದೆ, ವಾಯುವ್ಯ ಭಾರತ ಅಂದರೆ ನಮ್ಮಲ್ಲಿ ಪಾಕಿಸ್ತಾನ, POK ಅಂತ ಏನು ಕರಿತೀವಿ, ಪಾಕ್ ಆಕ್ಯುಪೈಡ್ ಕಾಶ್ಮೀರ್ನ ಭಾಗಗಳು, ಕಾಶ್ಮೀರದ ಭಾಗನೇ. ಅಲ್ಲಿಂದ ಮುಂದೆ ನಮಗೆ ಹೋದರೆ ಸಿಗ್ತಕ್ಕಂಥದ್ದು ಪಾಕಿಸ್ತಾನ್, ಹಾಗೆಯೇ ಮುಂದೆ ಪೇಶಾವರಿಂದ ಮುಂದೆ ಅಫ್ಘಾನಿಸ್ತಾನ್. ಈ ಭಾಗಗಳಲ್ಲಿ ಖೈಬರ್ ಮತ್ತು ಬೋಲಾನ್ ಕಡಿಮೆ ಮಾರ್ಗಗಳ ಮುಖಾಂತರ ದಾಳಿಯನ್ನು ಮಾಡ್ತಾಯಿದ್ರು. ಹೀಗೆ ಮಾಡಿದ್ರಿಂದ ಅವರಿಗೆ ಸಮತಟ್ಟಾದ ಸಿಂಧೂ ಗಂಗಾ ನದಿಯ ಬಯಲು ಸೀಮೆ ಪ್ರದೇಶಗಳು ಸಿಗ್ತಾಯಿದ್ವು. ಇಲ್ಲಿ ಬಂದು ನೆಲೆಯೂರಿದ್ರು. ಯಾಕೆಂದರೆ ವಾತಾವರಣ ಚೆನ್ನಾಗಿತ್ತು, ಕೃಷಿ ಭೂಮಿ ಚೆನ್ನಾಗಿತ್ತು, ನೀರಾವರಿ ಅವಕಾಶ ಇತ್ತು. ಹಾಗಾಗಿ ಇಲ್ಲಿ ಸಿಂಧೂ ಮತ್ತು ವೇದ ಕಾಲದ ನಾಗರಿಕತೆಗಳು ಹುಟ್ಟಿದ್ದೇ ಇಲ್ಲಿ. ಈ ಫಲವತ್ತಾದ ಪ್ರದೇಶದಲ್ಲಿ ಮಾನವನಿಗೆ ನೆಲೆಸಲಿಕ್ಕೆ ಉತ್ತಮವಾಗಿತ್ತು. ಹಾಗಾಗಿಯೇ ತನಗೆ ಎಲ್ಲ ರೀತಿಯ ಅವಕಾಶಗಳಿಲ್ಲಿದ್ದರಿಂದ ಗಂಗಾ ನದಿಯ ಬಯಲು ಪ್ರದೇಶ ಏನಿದೆ ಭಾರತದಲ್ಲಿ ಅತ್ಯಮೂಲ್ಯವಾದಂತಹ ನಾಗರಿಕತೆಗಳ ಸೃಷ್ಟಿಗೆ ಮತ್ತು ಹೊಸದಾಗಿರ್ತಕ್ಕಂಥ ರಾಜಮನೆತನಗಳ ಅಸ್ತಿತ್ವಕ್ಕೆ ಈ ಭಾಗಗಳು ಪ್ರೇರೇಪಣೆ ಮಾಡ್ತಾ ಬಂದವು. ಹಾಗಾದರೆ ನಾವು ಹಾಗೆ ಮುಂದುವರೆದಂತೆ ಬರೀ ಉತ್ತರ ಭಾರತ ಮಾತಾಡಿದ್ರಾಗಲ್ಲ, ದಕ್ಷಿಣ ಭಾರತದ ಬಗ್ಗೆನೂ ಕೂಡ ಮಾತಾಡಬೇಕಾಗತ್ತೆ. ಬರೀ ಉತ್ತರ ಭಾರತದಿಂದ ಅಷ್ಟೇ ಭಾರತ ಅಭಿವೃದ್ಧಿ ಹೊಂದಿದೆಯಾ ಅಂದರೆ ಇಲ್ಲ. ಆ ನಿಟ್ಟಿನಲ್ಲೇ ನಿಮ್ಗೆ ಇದೊಂದು ಪ್ರಶ್ನೆ ನೋಡಿ, ಈ ಕೆಳಗಿನವುಗಳಲ್ಲಿ ಯಾವ ನದಿ ಭಾರತದ ಮಧ್ಯಭಾಗದಲ್ಲಿ ಹಾದು ಹೋಗುತ್ತೆ ಅಂತ. ಇಡೀ ಭಾರತವನ್ನು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಅಂತ ಡಿವೈಡ್ ಮಾಡೋದಕ್ಕೆ ಈ ನದಿಯ ಪಾತ್ರವನ್ನೇ ಗಣನೆಗೆ ತಗೊಂಡಿದ್ರು. ಈಗಲ್ಲ, ಭಾಳ ಅನಾದಿ ಕಾಲದಿಂದಲೂ ಇದನ್ನೇ ಅನುಸರಿಸ್ಕೊಂಡು ಬಂದಿದ್ದರು. ಅದರಲ್ಲಿ ಯಾವುದು ಸಿಂಧು, ತಮೀರಾಬಾನು, ನರ್ಮದಾ, ಬ್ರಹ್ಮಪುತ್ರ ಅಂತ ಕರಿತೀವಿ. ನಿಮ್ಮ ಉತ್ತರ ನರ್ಮದಾ ಆಗಬೇಕು. ಯಾಕೆಂದರೆ ಮ್ಯಾಪಲ್ಲಿ ನಿಮಗೆ ಮಾರ್ಕ್ ಮಾಡಿ ತೋರಿಸಿದ್ದೀನಿ ನೋಡಿ, ವಿಂಧ್ಯ ಸರಹದ್ದು ಸಾತ್ಪುರ ಶ್ರೇಣಿಗಳ ಮಧ್ಯದಲ್ಲಿ ನಮಗೆ ಗುಜರಾತ್ ಮಹಾರಾಷ್ಟ್ರದ ಬಾರ್ಡರ್ಗಳಲ್ಲಿ ಹರಿದುಬಿಟ್ಟು ಈ ಒಂದು ನದಿ ಸೇರುತ್ತೆ. ಆದರೆ ವೆರಿ ಇಂಪಾರ್ಟೆಂಟ್ ಇಲ್ಲಿ ನಾವು ತಿಳ್ಕೋಬೇಕಾಗಿರೋದು, ಅತ್ಯಂತ ಉತ್ತರದಲ್ಲಿ ನೀವು ನೋಡಿದ್ರೆ ಕಾಶ್ಮೀರದ ತುದಿಯಲ್ಲಿ ಹರಿಯೋದು ಸಿಂಧೂ ನದಿ. ಅತಿ ದಕ್ಷಿಣದಲ್ಲಿ ನಾವು ನೋಡಿದ್ರೆ ಮನ್ನಾರ್ ಖಾರಿಗೆ ಸೇರೋದೆ ತಮೀರಾಬಾನು ಅನ್ನುವಂಥ ನದಿ. ಓಕೆ, ಇವು ಉತ್ತರ ಮತ್ತು ದಕ್ಷಿಣಕ್ಕೆ ಬರ್ತೀವಿ. ಮಧ್ಯದಲ್ಲಿ ಬರೋದೆ ನಮಗೆ ಈ ಕಡೆ ಪಶ್ಚಿಮದ ಭಾಗ, ಗುಜರಾತ್ ಮತ್ತು ಮಹಾರಾಷ್ಟ್ರ ಭಾಗಕ್ಕೆ ಬಂದರೆ ನರ್ಮದಾ, ಈ ಕಡೆ ಬಂಗಾಳ ಕೊಲ್ಲಿಯ ಭಾಗ ಬಂದರೆ ಮಹಾನದಿ. ಇವು ಇಡೀ ಉತ್ತರ ಮತ್ತು ದಕ್ಷಿಣ ಭಾರತವನ್ನು ಡಿವೈಡ್ ಮಾಡ್ತವೆ. ಬ್ರಹ್ಮಪುತ್ರ ಅದು ಅಷ್ಟೇ, ಅರುಣಾಚಲ್ ಪ್ರದೇಶದ ಮುಖಾಂತರ ಅಸ್ಸಾಂನ ಮುಖಾಂತರ ಹರಿದುಬಿಟ್ಟು ಮುಂದೆ ಬಾಂಗ್ಲಾದೇಶ ಮುಖಾಂತರ ಹರಿದು ಹೋಗುತ್ತೆ. ಅದು ಏನು ಮಾಡುತ್ತೆ, ಪೂರ್ವ ಭಾರತ ಮತ್ತು ಪಶ್ಚಿಮ ಭಾರತದ ಕಲ್ಪನೆಗೆ ಮಧ್ಯದಲ್ಲಿ ಒಂದು ಗೇಟನ್ನು ಹಾಕತ್ತೆ.
ಹೀಗೆ ನಮ್ಮಲ್ಲಿ ನರ್ಮದಾ ನದಿ ಏನು ಮಾಡುತ್ತೆ, ನಮ್ಮ ಭಾರತವನ್ನು 2 ಭಾಗಗಳಾಗಿ ಡಿವೈಡ್ ಮಾಡಿದೆ. ಹಾಗಾದರೆ ಇಲ್ಲೇನಾಗುತ್ತೆ, ಉತ್ತರದ ಎತ್ತರದ ಪ್ರದೇಶಗಳು ಅಂತ ನಾವು ಕರೆದ್ರೆ ಅಲ್ಲಿ ಮಾಳ್ವಾ ಪ್ರಸ್ಥಭೂಮಿ ಮತ್ತು ದಖನ್ ಪ್ರಸ್ಥಭೂಮಿ ಅಂತ ಕೂಡ ಕಾಣ್ತವೆ. ಓಕೆ, ಇದೇ ಪ್ರದೇಶದಲ್ಲಿ ಮೌರ್ಯರು, ಗುಪ್ತರು ಅನೇಕ ದೊಡ್ಡ ಬೃಹತ್ ಸಾಮ್ರಾಜ್ಯವನ್ನು ಕಟ್ಟಿ ಆಳ್ವಿಕೆ ಮಾಡಿದ್ರು. ಮತ್ತು ಆ ಟೈಮಲ್ಲಿ ದಕ್ಷಿಣ ಭಾರತದಲ್ಲಿ ಏನಾಗಿತ್ತು, ಅನೇಕ ರೀತಿಯ ಸಂಸ್ಕೃತಿಗಳಿತ್ತು. ಯಾಕೆಂದರೆ ಭಾರತ ಇಲ್ಲಿ ಕರಾವಳಿ ತೀರಗಳನ್ನು ದಕ್ಷಿಣದಲ್ಲಿ ಹೊಂದಿತ್ತು. ಸುಮಾರು 6100 ಕಿಲೋಮೀಟರ್ ವ್ಯಾಪ್ತಿಯ ಕರಾವಳಿ ತೀರ ಇದೆ. ಅದು ಇನ್ಕ್ಲೂಡಿಂಗ್ ಮಾಡಿದ್ರೆ ನಿಮಗೆ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡ್ಸು ಮತ್ತು ಲಕ್ಷದ್ವೀಪಗಳನ್ನು ಸೇರಿಸಿದರೆ 7516.5 ಕಿಲೋಮೀಟರ್ ಆಗುತ್ತೆ. ಈ 6100 ಕಿಲೋಮೀಟರ್ನ ಈ ಪ್ರದೇಶದಲ್ಲಿ ನಮಗೆ ಪೂರ್ವ ಕರಾವಳಿ ಅಂದರೆ ಚೆನ್ನೈ, ಕೋಲ್ಕತ್ತಾ ಭಾಗಗಳನ್ನು ನಾವು ಕೋರಮಂಡಲ ತೀರಗಳಿಗೆ ಹೋಲಿಸಿದ್ವಿ. ಈ ಕಡೆ ಭಾಗವನ್ನು, ಗುಜರಾತ್ ಭಾಗಗಳನ್ನು ನಾವು ಕೊಂಕಣ ಅಂತ ಕರೆದ್ವಿ, ಕೇರಳದ ಭಾಗಗಳನ್ನು ಮಲಬಾರ್ ಅಂತ ಕರೆದ್ವಿ, ಈ ಚೆನ್ನೈ ಭಾಗಗಳನ್ನು ಕೋರಮಂಡಲ ಅಂತ ಕರೆದ್ವಿ, ಹಾಗೆಯೇ ವೆಸ್ಟ್ ಬೆಂಗಾಲು, ಒಡಿಸ್ಸಾ ಭಾಗಗಳನ್ನು ಸರ್ಕಾರ ತೀರಗಳು ಅಂತಲೂ ಕೂಡ ಕರೆದ್ವಿ. ಸೊ ಹೀಗೆ ಅತ್ಯಂತ ಪ್ರಾಚೀನ ಕಾಲದಿಂದ ಇಲ್ಲಿ ಸಂಸ್ಕೃತಿಗಳು ಮತ್ತು ಅನೇಕ ರೇವು ಪಟ್ಟಣಗಳು ನಿರ್ಮಾಣ ಆಗಿದ್ದರಿಂದ ರೋಮನ್ ನಾಗರಿಕತೆ ಜೊತೆ ನಮ್ಮದು ಸಂಪರ್ಕ ಇತ್ತು. ಈ ಕಡೆ ಚೀನಾ ನಾಗರಿಕತೆ ಇತ್ತು, ಆ ಕಡೆ ಗ್ರೀಕ್ ನಾಗರಿಕತೆಗಳಿಗಿಂತ ಮುಂಚೆ ಮೆಸ್ಪೊಟೋಮಿಯಾ ನಾಗರಿಕತೆ ಇತ್ತು. ಇವು ಎಲ್ಲಗಳ ನಾಗರಿಕತೆಗಳ ಜೊತೆಗೆ ನಾವು ಅವತ್ತಿಗೆ ಸಂಪರ್ಕವನ್ನು ಬೆಳೆಸಬೇಕು ಅಂದರೆ ಈಗ ಹೇಗೆ ಇಂಟರ್ನ್ಯಾಷನಲ್ ಕರೆನ್ಸಿಯಾಗಿ ಡಾಲರನ್ನು ಸಾರ್ವಕಾಲಿಕವಾಗಿ ಒಪ್ಕೊಂಡಿದ್ದೀವೋ ಹಾಗೆ ಅವತ್ತು ರೋಮನ್ ನಾಣ್ಯಗಳಿಗೆ ಡಿಮ್ಯಾಂಡ್ ಇತ್ತು. ರೋಮನ್ನರ ಜೊತೆ ವ್ಯಾಪಾರ ಮಾಡಿದ್ರೆ ಅಲ್ಲಿನ ನಾಣ್ಯಗಳನ್ನು ತೊಗೊಂಬಂದ್ಬಿಟ್ಟು ನಾವು ಚೀನಾ ದೇಶದ ನಾಗರಿಕತೆ ಜೊತೆ ಮತ್ತು ಇತರ ನಾಗರಿಕತೆಗಳ ಜೊತೆ ನಾವು ವ್ಯಾಪಾರ ಮಾಡ್ಬೋದಾಗಿತ್ತು. ವ್ಯಾಪಾರ ಸಮುದ್ರ ಮಾರ್ಗವೇ ನಡೀತಾ ಇತ್ತು. ಹಾಗಾಗಿ ದಕ್ಷಿಣದಲ್ಲಿ ಆ ಕಾಲಕ್ಕೆ ಸಂಗಮ್ ರಾಜ್ಯಗಳು ಅಂತ ಕರೆಯಲ್ಪಡೋ ಚೇರರು, ಚೋಳರು, ಪಾಂಡ್ಯ ಸಾಮ್ರಾಜ್ಯಗಳು ನಮಗೆ ಉಗಮಕ್ಕೆ ಸಿಗ್ತಾವೆ. ಹಾಗಾಗಿನೇ ಭಾರತ ಎಲ್ಲ ರೀತಿಯ ದೇಶಗಳ ಜೊತೆ ಕಲ್ಪನೆ ಹೊಂದಿದ್ದರಿಂದ ಇದನ್ನು ಒಂದು ಉಪಖಂಡ ಮತ್ತು ವೈವಿಧ್ಯತೆ ರಾಷ್ಟ್ರ ಅಂತ ಕರೆದ್ವಿ. ಭಾರತ ಬಹಳ ಅತ್ಯುತ್ತಮ ಭೌಗೋಳಿಕ ಪರಿಸರ ಇದೆ. ಇಲ್ಲಿ ಪ್ರತಿ 100 ಕಿಲೋಮೀಟರ್ಸ್ಗೆ ಸಂಸ್ಕೃತಿ ಬದಲಾವಣೆ ಆಗುತ್ತೆ, ಪರಿಸರ ಬದಲಾವಣೆ ಆಗುತ್ತೆ, ಜನಾಂಗಗಳು ಬದಲಾವಣೆ ಆಗ್ತವೆ. ನಾನು ಇಡೀ ಭಾರತ ಕೇಳಿದ್ರೆ 100 ಕಿಲೋಮೀಟರ್ ಹೇಳಿದೆ. ನೀವು ಕರ್ನಾಟಕ ನೋಡಿದ್ರೆ ಎವ್ರಿ 10 ಕಿಲೋಮೀಟರ್ಸ್ಗೆ ನಮ್ಮಲ್ಲಿ ಭಾಷೆಗಳು, ಸಂಸ್ಕೃತಿಗಳು ಎಲ್ಲವೂ ಚೇಂಜ್ ಆಗ್ತವೆ. ಅಷ್ಟು ಬದಲಾವಣೆ ನಾವು ಕರ್ನಾಟಕದಲ್ಲಿ ನೋಡ್ಬೋದು. ಹಾಗಾಗಿ ಜನಾಂಗಗಳು, ಭೌಗೋಳಿಕ ಪರಿಸರಗಳು ಬಹಳಷ್ಟು ವೈವಿಧ್ಯತೆಯನ್ನು ಹೊಂದಿದ್ರೂ ಕೂಡ ನಮ್ಮೆಲ್ಲರಲ್ಲೂ ಏಕತೆಯ ಮನೋಭಾವನೆ ಇದೆ. ಅದನ್ನೇ ವೈವಿಧ್ಯತೆಯಲ್ಲಿ ಏಕತೆಯ ರಾಷ್ಟ್ರ ಅಂದರೆ ಭಾರತ ಅಂತ ಕರಿತೀವಿ. ವಿದೇಶದವರೆಲ್ಲ ಹೇಳ್ತಾರೆ ನಮ್ಮನ್ನು ನೋಡಿ, ನಮ್ಮಲ್ಲಿ ಒಂದೇ ರೀತಿ ಕಲ್ಚರ್ ಇದ್ದರೂ ನಮಗೊಂದು ಕಾನೂನು ಮಾಡೋದು ಕಷ್ಟ, ಆದರೆ ಭಾರತದಲ್ಲಿ ಅಷ್ಟೊಂದು ವೈವಿಧ್ಯತೆ ಇದ್ದರೂ ನೀವು ಎಷ್ಟು ಅದ್ಭುತವಾಗಿ ನಿಮ್ಮ ಸಂವಿಧಾನ ಸರ್ಕಾರಗಳನ್ನು ಉಳಿಸ್ಕೊಳ್ತೀರಿ ಅಂತ. ಯಾಕೆಂದರೆ ಅದಕ್ಕೇ ಭಾರತ ಏಕತೆಯ ಮನೋಭಾವನೆಯನ್ನು ಹೊಂದಿರೋದ್ರಿಂದ ಎಷ್ಟೇ ವೈವಿಧ್ಯತೆ ಇದ್ದರೂ ನಾನು ಭಾರತೀಯ ಅನ್ನುವ ಕಲ್ಪನೆ ನಮ್ಮಲ್ಲಿ ಯಾವಾಗಲೂ ಜಾಗೃತಿಯಲ್ಲಿ ಇರುತ್ತೆ ಅಂತ. ಹಾಗಾಗಿನೇ ನಮ್ಮಲ್ಲಿ ಇತಿಹಾಸದ ವಿಚಾರಗಳಿಗೆ ಹೋಗುತ್ತೆ. ಹಾಗಾದ್ರೆ ಪ್ರಾಗೈತಿಹಾಸ ಕಾಲ ಅಂತ ಬರುತ್ತೆ. ಈಗ ಸಾಹಿತ್ಯಗಳಿದ್ದಾಗ ಸಾಹಿತ್ಯಗಳನ್ನು ಅವಲೋಕಿಸಿ ಬರೆದು ಅದನ್ನು ನಾವು ವಿಮರ್ಶೆ ಮಾಡಿ ಹೇಳಿ ಅರ್ಥೈಸ್ತೀವಿ. ಆದರೆ ಪ್ರಾಗೈತಿಹಾಸ ಕಾಲ ಅಂದ್ರೇನು? ಮಾನವನಿಗೆ ಲೇಖನ ಕಲೆ ಅಂದರೆ ಒಂದು ಸಾಹಿತ್ಯ ಇನ್ನೂ ಬಂದೇ ಇರಲಿಲ್ಲ. ಮಾನವನಿಗೆ ಲೇಖನ ಕಲೆ ಗೊತ್ತಿರಲಿಲ್ಲ. ಆ ಕಾಲದ ಇತಿಹಾಸವನ್ನು ಬರಿಬೇಕಲ್ಲ, ಹಾಗೆ ಬರೆಯುವ ಇತಿಹಾಸವನ್ನೇ ಪ್ರಾಗೈತಿಹಾಸ ಕಾಲ ಅಂತ ಕರೀತಾರೆ. ಆ ಕಾಲಘಟ್ಟದಲ್ಲಿ ಭಾಷೆಯ ಬೆಳವಣಿಗೆಗೆ, ಲಿಪಿಯ ಬಳಕೆಗೆ ನಮಗೆ ಆಧಾರಗಳು ಸಿಗಲ್ಲ. ಅಲ್ಲಿ ಸಿಗೋದೆಲ್ಲ ಅವರು ಬಳಸಿಬಿಟ್ಟಂಥ ವಸ್ತುಗಳ ಆಧಾರದ ಮೇಲೇ. ಇಲ್ಲಿ ಮನುಷ್ಯನ ಯಾವುದೇ ಲಿಖಿತ ದಾಖಲೆಗಳಿರಲ್ಲ, ಅಧ್ಯಯನಕ್ಕೆ ನಮಗೆ ದೊರಕೋದೇ ಇಲ್ಲ. ಹಾಗಿದ್ದಾಗಲೂ ಕೂಡ ಅವರ ಬದುಕನ್ನು ನಾವು ಬರಿಬೇಕಲ್ಲ. ಹಾಗೆ ಬರೆಯೋದಕ್ಕೆ ಆಗಿನ ಕಾಲಘಟ್ಟವನ್ನು ಅಧ್ಯಯನ ಮಾಡಲಿಕ್ಕೆ ನಾವೊಂದಿಷ್ಟು ತಜ್ಞರು ಅಂತ ಕರಿತೀವಿ. ಅವರನ್ನೇ ಪ್ರಾಚ್ಯ ವಸ್ತು ಅಧ್ಯಯನಕಾರ ಅಂತ ಕೂಡ ಅವ್ರನ್ನ ಕರಿತೀವಿ. ಹಾಗೆ ಕರೆಯೋದ್ರಿಂದನೇ ಅವರೇ ಇವುಗಳನ್ನು ಅದರಲ್ಲಿ ತರಬೇತಿ ಹೊಂದಿದ್ದರಿಂದ ಅವರು ಅದನ್ನು ಅದ್ಭುತವಾಗಿ ಕಲಿತಾ ಹೋಗ್ತಾರೆ. ಹಾಗಾದರೆ ಮಾನವನಿಗೆ ಲೇಖನ ಕಲೆ ಬರೋಕ್ಕಿಂತ ಮುಂಚಿನ ಇತಿಹಾಸವನ್ನು ಯಾವುದರ ಆಧಾರದ ಮೇಲೆ ಹೇಳ್ತಾರೆ ಅಂದರೆ
ಈ ರೀತಿ 3 ಕಾಲಘಟ್ಟಗಳಲ್ಲಿ ಹೇಳ್ತಾರೆ. ಒಂದು ಹಳೆಯ ಶಿಲಾಯುಗ, ಮಧ್ಯಶಿಲಾಯುಗ, ನವಶಿಲಾಯುಗ ಅಂತ. ಹಳೆಯ ಶಿಲಾಯುಗದಲ್ಲೇ ಮತ್ತು 3 ಪಾರ್ಟ್ ಮಾಡ್ತಾರೆ. ಆದಿ ಹಳೆಯ ಶಿಲಾಯುಗ, ಮಧ್ಯಶಿಲಾಯುಗ, ಅಂತ್ಯ ಹಳೆಯ ಶಿಲಾಯುಗ ಅಂತ. ಶಿಲಾಯುಗದಲ್ಲೇ ಮನುಷ್ಯನ ಪ್ರತಿ ಬದಲಾವಣೆಗಳನ್ನು ಅಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಮಧ್ಯಶಿಲಾಯಕ್ಕೆ ಒಂದಿಷ್ಟು ಬದಲಾವಣೆ, ನವಶಿಲಾಯಕ್ಕಂತೂ ದೊಡ್ಡ ನಾಗರಿಕತೆಗಳ ಸಂಸ್ಕೃತಿನೇ ಬಂದೋಯ್ತು ನವಶಿಲಾಯಕ್ಕೆ. ಅದಾದಮೇಲೆ ಲೋಹಯುಗವನ್ನು ಕೂಡ ನಾವು ಕಾನ್ಸೆಪ್ಟಲ್ಲಿ ತರ್ತೀವಿ. ಹಾಗಾಗಿ ಹಳೆಯ ಶಿಲಾಯುಗದ ಬದುಕನ್ನು ಹೇಳಬೇಕಾದ್ರೆ ನಮ್ಮೆಲ್ಲ ತಜ್ಞರು ಹೇಳಿರೋದು ಹೇಗೆ, ಆ ಕಾಲದಲ್ಲಿ ಮನುಷ್ಯ ಅಲೆಮಾರಿಯಾಗಿದ್ದ ಅಂತಂದರೆ ಅವನು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ತಾ ಇದ್ದಾನೆ, ಒಂದು ನೆಲೆ ಇಲ್ಲ, ಒಂದು ಕಡೆ ವಾಸ ಮಾಡ್ತಾ ಇಲ್ಲ, ಸಿಕ್ಕದನ್ನೇ ಬೇಟೆ ಆಡ್ತಾ ಇದ್ದಾನೆ, ಸಿಕ್ಕ ವಸ್ತುಗಳನ್ನು ತಿಂತಾ ಇದ್ದಾನೆ, ಬಳಸ್ಕೋತಾ ಇದ್ದಾನೆ. ಹೀಗೆ ಅಲೆಮಾರಿ ಜೀವನವನ್ನು ಮಾಡ್ತಾ ಹೋದ. ಪ್ರಾಚ್ಯ ವಸ್ತು ಅಧ್ಯಯನಕ್ಕಾಗಿ ಈ ಕಾಲದಲ್ಲಿ ಜನರು ಆಹಾರ ಸಂಗ್ರಹಣೆಯಲ್ಲಿ ತೊಡಗಿದ್ದು ಗೊತ್ತಾಗುತ್ತೆ, ಬೇಟೆಯಾಡಗಾರಿಕೆ ಮಾಡಿದ್ದು ಕೂಡ ಗೊತ್ತಾಯಿತು, ಬಳಸಿದ್ದ ಕೆಲವು ಪರಿಕರಗಳು ಅವ್ರಿಗೆ ಸಿಕ್ಕವು. ಇದರ ಆಧಾರದ ಮೇಲೆ ಆ ಇತಿಹಾಸವನ್ನು ಬರಿತಾ ಹೋದರು. ಪ್ರಾಯಶಃ ಜನರಿಗೆ ಆ ಕಾಲದಲ್ಲಿ ಶಿಲೆಗಳಿಂದ ಬಳಸೋದು, ಕಟ್ಟಿಗೆಗಳನ್ನು ಬಳಸೋದು, ಇನ್ನೇನು ಪ್ರಾಣಿಗಳನ್ನು ಬೇಟೆ ಆಡ್ತಾಯಿದ್ರಲ್ಲ ಅದರ ಎಲುಬುಗಳು ಸಿಗ್ತಾಯಿತ್ತು, ಆ ಎಲುಬುಗಳನ್ನು ಬಳಸ್ಕೊಳ್ತಾಯಿದ್ರು. ಇವುಗಳಿಂದನೇ ಅವರು ಆಯುಧಗಳನ್ನು ತಯಾರಿಸ್ಕೊಳ್ತಾಯಿದ್ರು. ಶಿಲೆಗಳಿಂದ ಕೊಡಲಿಗಳ ಥರ, ಕಟ್ಟಿಗೆಗಳಿಂದ ಒಂದು ಬರ್ಚಿ ಈಟಿಗಳ ಥರ, ಎಲುಬುಗಳಿಂದ ಸಣ್ಣ ಸಣ್ಣ ಯಾವುದಾದ್ರೂ ಆಯುಧಗಳನ್ನು ಮಾಡ್ಕೊಂಡಿರ್ಬೋದು. ಹೀಗೆ ಇವುಗಳನ್ನು ಅವರು ತಯಾರಿಸ್ಕೊಂಡ್ಬಿಟ್ಟು ಅವುಗಳಲ್ಲಿ ಸಿಕ್ಕಂಥ ಪರಿಕರಗಳನ್ನು ಅಧ್ಯಯನ ವಸ್ತುಗಳನ್ನಾಗಿ ಬಳಸ್ಕೊಂಡು ಅವ್ರ ಸಂಸ್ಕೃತಿಯನ್ನು ಬರಿತಾ ಬಂದರು. ಇನ್ನು ಮುಂದೆ ಹೋಗಿ ಏನಾಯಿತು, ಅದರಲ್ಲಿ ಪ್ರಾಣಿಗಳ ಮಾಂಸ ಮತ್ತು ಮೂಳೆಗಳನ್ನು ಕತ್ತರಿಸಲಿಕ್ಕೆ, ಮರದ ತೊಗಟೆಯನ್ನು ಕತ್ತರಿಸಲಿಕ್ಕೆ, ಪ್ರಾಣಿಗಳ ಚರ್ಮವನ್ನು ಕೀಳಲಿಕ್ಕೆ, ಹಣ್ಣುಗಳನ್ನು ಕೀಳಲಿಕ್ಕೆ, ಬೇರುಗಳನ್ನು ಕತ್ತರಿಸಲಿಕ್ಕೆ ಅನೇಕ ಶಿಲೆಯಿಂದ ಮಾಡಿದ ವಸ್ತುಗಳನ್ನು ಬಳಸೋದಕ್ಕೆ ಶುರು ಮಾಡಿದ್ರು. ಇನ್ನು ಜನರ ಎಲುಬುಗಳು, ಕಟ್ಟಿಗೆಗಳನ್ನು ಕೈಯ ಹಿಡಿಗಳಾಗಿ ಹಾಕಿರ್ಬೋದು, ಬರ್ಚಿಗಳನ್ನು ಬಳಸಿದ್ದಾರೆ, ಬಾಣಗಳನ್ನು ಬಳಸ್ಕೊಂಡಿದ್ದಾರೆ, ಬೇಟೆಯಾಡಿದ್ದಾರೆ, ಮರವನ್ನು ಕಡಿದು ಸೌದೆಯಾಗಿ ಬಳಸ್ಕೊಂಡಿರೋದಿದೆ, ಶಿಲೆಗಳಲ್ಲಿ ಕೊಡಲಿಯನ್ನಾಗಿ ಮಾಡ್ಕೊಂಡಿದ್ದಾರೆ, ಗುಡಿಸಲನ್ನು ಕಟ್ಟೋದಕ್ಕೆ ಶುರು ಮಾಡಿದ್ದಾರೆ, ಅದಕ್ಕಾಗಿ ಇವರು ಮರವನ್ನು ಬಳಸ್ಕೊಂಡಿದ್ದಾರೆ. ಹೀಗೆ ಅನೇಕ ರೀತಿಯ ಆಯುಧಗಳ ತಯಾರಿಕೆಯಲ್ಲಿ ಇವರು ಬಳಸಿರುವ ಆ ಕಲೆಯನ್ನು ಪ್ರಾಕ್ತನ ಶಾಸ್ತ್ರದವರು ಅಧ್ಯಯನ ಮಾಡ್ತಾ ಬಂದರು. ಇವರು ಬದುಕಿಗಾಗಿ ಬಳಸಿಕೊಂಡಂಥ ಅನೇಕ ತಾಣಗಳ ಬಗ್ಗೆ ಅಧ್ಯಯನ ಮಾಡಿದ್ದಾರೆ. ಬೇಟೆ, ಆಹಾರ ಸಂಗ್ರಹಣೆ, ಬದುಕು ಅವರು ಹೇಗೆ ಸಾಗಿಸ್ತಾ ಇದ್ರು ಅನ್ನೋದಕ್ಕೆ ಒಂದಿಷ್ಟು ಕುರುಹುಗಳನ್ನು ಕೂಡ ಅಧ್ಯಯನ ಮಾಡಿದ್ದಾರೆ. ಅದರಲ್ಲಿ ವೆರಿ ಇಂಟ್ರೆಸ್ಟಿಂಗ್, ಮಧ್ಯಪ್ರದೇಶದಲ್ಲಿ ಸಿಗುವಂಥ ಭೀಮ್ಬೆಟ್ಕಾ ಗುಹೆಗಳು, ಕರ್ನಾಟಕದಲ್ಲಿ ಹುಣಸಗಿ ಸಿಗತ್ತೆ, ಕರ್ನೂಲ್ ಪ್ರದೇಶಗಳಲ್ಲಿ ಕೂಡ ಹೇಳುತ್ತೆ. ಇದನ್ನೆಲ್ಲ ಅಧ್ಯಯನ ಮಾಡಿದವ್ರು ಯಾರು? ನಮ್ಮಲ್ಲಿ ಯಾವಾಗಲೂ ಹೇಳ್ತೀವಿ, ಭಾರತದ ನಮ್ಮ ಪ್ರಾಕ್ತನ ಶಾಸ್ತ್ರದ ಪಿತಾಮಹ ಅಂತ. ಪ್ರಾಕ್ತನ ಶಾಸ್ತ್ರದ ಪಿತಾಮಹ ಯಾರು ಅಂದರೆ ರಾಬರ್ಟ್ ಬ್ರೂಸ್ ಫೂಟೆ ಅಂತ. ಅದನ್ನು ಬ್ರಿಟಿಷರೇ ನಮಗೆ ಕಲಿಸ್ಬೇಕಾಯ್ತು, ಹೆಂಗೆ ಸಂಸ್ಕೃತಿ ಅಂತು, ಮಧ್ಯ ಆಫ್ರಿಕಾದಿಂದ ಭಾರತಕ್ಕೆ ಜನಾಂಗ ಹೆಂಗೆ ವಲಸೆ ಬಂತು, ಅದರಲ್ಲಿ ಒಂದು ಜನಾಂಗ ಹೇಗೆ ಉತ್ತರ ಭಾರತವನ್ನು ತಲುಪ್ತು, ಒಂದು ಹೇಗೆ ದಕ್ಷಿಣ ಭಾರತವನ್ನು ತಲುಪ್ತು ಅನ್ನೋದನ್ನು ಭಾಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಹಾಗಾಗಿ ರಾಬರ್ಟ್ ಬ್ರೂಸ್ ಫ್ರೂಟೆಯ ಆಧಾರದಲ್ಲೇ ನಮಗೆ ಈ ಭೀಮ್ಬೆಟ್ಕಾ ಗುಹೆಗಳ ಅಧ್ಯಯನ, ಹುಣಸಗಿ, ಕರ್ನೂಲ್ ಇವುಗಳನ್ನೆಲ್ಲ ಅಧ್ಯಯನ ಮಾಡಿದ್ವಿ. ಓಕೆ, ಅದರಲ್ಲೂ ತಮಿಳುನಾಡಿನ ಪಲ್ಲಾವರಂ ಅಂತೂ ಬಹಳ ಬೆಸ್ಟ್ ಕುರುಹುಗಳನ್ನು ಕೊಟ್ಟಂಥ ಪ್ರದೇಶ ಅದು. ಬೇಟೆ ಮತ್ತು ಆಹಾರ ಸಂಗ್ರಹಣೆಯಲ್ಲಿ ಅವರು ತೊಡಗಿದ್ದಂಥ ಅನೇಕ ನೆಲೆಗಳನ್ನು ಮತ್ತು ನದಿ ಬಯಲುಗಳನ್ನು, ಕೆರೆ ದಂಡೆಗಳನ್ನು ಎಲ್ಲದನ್ನು ಅಧ್ಯಯನ ಮಾಡಿದ್ರು. ಅಷ್ಟಕ್ಕೆ ನಿಲ್ಲಿಲ್ಲ ಅಧ್ಯಯನ. ಈ ಕಾಲಘಟ್ಟದಲ್ಲಿ ಮನುಷ್ಯನ ಅಳಿವು ಹೆಂಗಾಯಿತು, ಹಾಗಾದ್ರೆ ಅವನು ಉಳಿಕೆಗಾಗಿ ಯಾವ ರೀತಿಯಾಗಿ ಶಿಲಾ ಪರಿಕರಗಳನ್ನು ಅನಿವಾರ್ಯವಾಗಿ ಬಳಸ್ಕೊಂಡಿದ್ದ, ಅದಕ್ಕೆ ಅವನು ಯಾವ ಥರದ ಕಲ್ಲುಗಳನ್ನು ಬಳಸ್ತಾ ಇದ್ದ, ಸ್ಥಳಗಳನ್ನು ಹೆಂಗೆ ಆಯ್ಕೆ ಮಾಡ್ಕೊಳ್ತಾ ಇದ್ದ. ಹಾಗಾಗಿ ಈ ಎಲ್ಲವುಗಳ ಅಧ್ಯಯನ ಕೂಡ ಅದನ್ನು ಅವನು ರೆಡಿ ಮಾಡ್ಕೋಬೇಕು ಅಂತಂದರೆ ಅಲ್ಲೇನೋ ತಯಾರು ಮಾಡೋದಕ್ಕೊಂದು ಪ್ಲೇಸ್ ಬೇಕಾಗಿತ್ತು. ಈಗಿನ ಕಾಲಕ್ಕೆ ಕೈಗಾರಿಕೆ ಅಂತೀವಲ್ಲ, ಆಗಿನ ಕಾಲಕ್ಕೆ ಅವು ಕೈಗಾರಿಕೆ ನೆಲೆಗಳು. ಕೈಗಾರಿಕೆಗಳು ಅಂದರೆ ಈಗಿನ ಥರ ಅಲ್ಲ, ಅಲ್ಲೆಲ್ಲೋ ಕೂತ್ಕೊಂಡು ಬಂಡೆ ಮೇಲೆ ತನ್ನ ಪರಿಕರಗಳನ್ನು ಮಸ್ಕೊಳ್ಳೋದು ಅಥವಾ ಅವುಗಳನ್ನು ರೆಡಿ ಮಾಡ್ಕೊಳ್ಳೋ ಅಂಥ ಜಾಗ. ಹೀಗೆ ಈ ಕೈಗಾರಿಕೆಗಳ ಕಲ್ಪನೆ ಎಲ್ಲಿತ್ತು, ಯಾವ ಸ್ಥಳದಲ್ಲಿ ಇವುಗಳನ್ನು ರೆಡಿ ಮಾಡ್ಕೊಂಡ ಅಂತ ಮತ್ತೆ ಅಧ್ಯಯನ ಶುರು ಮಾಡಿದ್ರು. ಸಾಮಾನ್ಯವಾಗಿ ಕೆಲವೆಡೆ ಬಂಡೆಗಳು ಕಂಡುಬರೋ ಪ್ರದೇಶಗಳಲ್ಲಿ ಕಲ್ಲಿನ ಪರಿಕರಗಳನ್ನು ರೆಡಿ ಮಾಡ್ಕೊಂಡಿರ್ಬೋದು ಅಂತ ಗೊತ್ತಾಯಿತು.
ಇಷ್ಟಕ್ಕೆ ನಿಲ್ಲಿಲ್ಲ ಅವ್ರದ್ದು. ಕಲ್ಲಿನ ಚಕ್ಕೆಗಳನ್ನು ರಾಶಿ ರಾಶಿ ಸಿಕ್ಕಿದೆ. ಚಕ್ಕೆಗಳನ್ನು ಬಳಸ್ತಾ ಇದ್ದಿದ್ದು ಈ ಪ್ರಾಣಿಗಳ ಚರ್ಮಗಳನ್ನು ಕೊಯ್ಲಿಕ್ಕೆ, ಮತ್ತು ಅವರು ದೊಡ್ಡ ದೊಡ್ಡ ಆಯುಧಗಳನ್ನು ಮಾಡುವಾಗ ಅದರ ಮೇಲೆ ಹಾರಿರ್ತಕ್ಕಂಥ ಕೆಲವು ಕಲ್ಲಿನ ಚಕ್ಕೆಗಳು, ಇವುಗಳನ್ನು ಕೂಡ ಬಳಸಿರ್ತಕ್ಕಂಥದ್ದು ನಮಗೆ ಗೊತ್ತಾಗತ್ತೆ. ಹಾಗಾಗಿ ಇವತ್ತೂ ಕೂಡ ನಮ್ಮಲ್ಲಿ ಅನೇಕ ಈ ರೀತಿಯ ಕೈಗಾರಿಕಾ ವಾಸಗಳು, ನೆಲೆಗಳು ನಮಗೆ ಸಿಗುತ್ತೆ. ಮತ್ತು ಈ ಆ್ಯಟಿಟ್ಯೂಡ್ ಹೋಗಿದೆಯಾ ಅಂದರೆ ಹೋಗಿಲ್ಲ. ನಮಗೆ ನಿಮ್ಮ ಅಪ್ಪಂದ್ರೂ ನೋಡಿ, ಅವ್ರು ಹೊಲದಲ್ಲಿ ಹೋಗಿರ್ತಾರೆ, ಆ ಗೊಬ್ಬರ ಚೀಲ ಕಟ್ ಮಾಡ್ಬೇಕಲ್ಲ ಆ ಹುರಿನ, ಅವಾಗ ಏನು ಹುಡುಕ್ತಾರೆ ನೋಡಿದ್ದೀರಾ? ದೊಡ್ಡ ದೊಡ್ಡ ಕಲ್ಲು ಹುಡುಕಲ್ಲ, ಚಿಪ್ಪು ಥರ ಕಲ್ಲನ್ನು ಹುಡುಕೊಂಡು ಕೊಯ್ತಾರೆ. ಹೌದಾ? ಇದೇ ಕಲೆ ಆ ಕಾಲಕ್ಕೂ ಕೂಡ ಇತ್ತು. ಅದೇ ಬೆಳೆದು ಬಂದಂಥ ಸಂಸ್ಕೃತಿ. ಹಾಗಾಗಿ ಬೆಂಕಿಯ ಬಳಕೆಯ ಬಗ್ಗೆ ನಮ್ಮಲ್ಲಿ ಶುರುಗುತ್ತೆ. ಅದು ಕರ್ನೂಲ್ನ ಗವಿಗಳಲ್ಲಿ ಬೂದಿಯ ಒಂದು ರಾಶಿ ಸಿಕ್ತು ನಮಗೆ. ಅದರಿಂದ ಗೊತ್ತಾಯಿತು ಬೆಂಕಿಯ ಬಳಕೆ ಹೆಂಗಾಗಿತ್ತು ಅಂತ. ಬೆಂಕಿಯ ಬಳಕೆ ಪ್ರಾಯಶಃ ಅವರು ತಮ್ಮ ಆಹಾರವನ್ನು ಬೇಯಿಸಲಿಕ್ಕಾಗಿ ಮತ್ತು ತಮ್ಮ ಬೆಳಕನ್ನು ಪಡ್ಕೊಳ್ಳೋಕ್ಕಾಗಿರ್ಬೋದು, ಅಥವಾ ಪ್ರಾಣಿಗಳಿಂದ ರಕ್ಷಣೆ ಪಡೆಯೋದಕ್ಕೋಸ್ಕರ ಇರ್ಬೋದು, ಹೀಗೆ ಬಳಸಿರ್ಬೋದು ಅಂತ ನಮಗೆ ಅಧ್ಯಯನ ಸಿಗತ್ತೆ. ಹೀಗೆ ಅಧ್ಯಯನಕಾರರು ಹೊರಡ್ತಾ ಇರುವಾಗ ನಮ್ಮೆದುರಿಗೆ ಒಂದು ಪ್ರಶ್ನೆ ಬರುತ್ತೆ, ಬರೀ ಇಷ್ಟೇನಾ? ಊಟ ಮಾಡೋದು, ಬೇಟೆಯಾಡೋದು, ತಿನ್ನೋದು, ಆಹಾರ ಸಂಗ್ರಹಣೆಯಲ್ಲಿ ಅಷ್ಟೇ ಇದ್ರ ಅಂದರೆ ಇಲ್ಲ. ಪ್ರಾಗೈತಿಹಾಸ ಕಾಲದಲ್ಲಿ ನಮ್ಗೆ ಇನ್ನೊಂದು ಅದ್ಭುತ ಸಿಗುತ್ತೆ, ಗುಹೆಗಳಲ್ಲಿ ಬರೆದಂಥ ರೇಖಾಚಿತ್ರಗಳು. ಹಾಗಾದ್ರೆ ಮೊಟ್ಟ ಮೊದಲ ಬಾರಿಗೆ ವಿಷ್ಣು ಶ್ರೀಧರ್ ವಾಕಾಂಕರ್ ಅನ್ನುವಂತಹ ಶಾಸ್ತ್ರಜ್ಞ ಭಾರತದ ಒಂದು ಗುಹೆಗಳಲ್ಲಿ ರೇಖಾಚಿತ್ರಗಳನ್ನು ಹುಡುಕ್ತಾರೆ. ಪ್ರಾಗೈತಿಹಾಸ ಕಾಲದ ರೇಖಾಚಿತ್ರ ಎಲ್ಲಿ ಸಿಕ್ತು ಮೊದಲ ಬಾರಿಗೆ ಅಂತ ಪ್ರಶ್ನೆ ಕೇಳಿದ್ರೆ, ನೋಡಿ ಕೆಳಗಡೆ ಮಧ್ಯಪ್ರದೇಶದ ಬೆಂಬೆಟ್ಕಾ, ತಮಿಳುನಾಡಿನ ಕಾರೈಕಲ್, ಮಹಾರಾಷ್ಟ್ರದ ಅಜಂತ, ಕರ್ನಾಟಕದ ಬಾದಾಮಿ ಅಂತ ಕೇಳಿದ್ರೆ ನಿಮ್ಮ ಆನ್ಸರ್ ಬೆಂಬೆಟ್ಕಾ ಆಗಿರಬೇಕು. ಅದೇ ಕರೆಕ್ಟು. ವಿಷ್ಣು ಶ್ರೀಧರ್ ವಾಕಾಂಕರ್ ಅನ್ನುವಂತಹ ಶ್ರೇಷ್ಠ ತಜ್ಞರೊಬ್ಬರು, ಪ್ರಾಗೈತಿಹಾಸಿಕ ತಜ್ಞ, ರೇಖಾಚಿತ್ರಗಳ ಬಗ್ಗೆ ಆತ ಅನ್ವೇಷಣೆ ಮಾಡ್ತಾನೆ. ಗವಿಯ ಗೋಡೆಗಳ ಮೇಲೆ, ಬಂಡೆಗಳ ಮೇಲೆ ಅವ್ರು ಕೆತ್ತಿರ್ತಕ್ಕಂಥ ಚಿತ್ರಗಳು ಸಿಗ್ತವೆ. ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಕರ್ನಾಟಕದ ಗವಿಗಳಲ್ಲಿ ಅದು ಸಿಕ್ತು. ಕಾಡು ಮೃಗಗಳು ಮತ್ತು ಬೇಟೆಯಾಡುವಂಥ ಚಿತ್ರಗಳನ್ನು ಅದರಲ್ಲಿ ಬರೀಲಾಗಿತ್ತು. ಹೀಗೆ ಬೆಳವಣಿಗೆ ಆಗ್ತಾ ಆಗ್ತಾ 12,000 ವರ್ಷಗಳ ಹಿಂದಿನ ಜಗತ್ತಿನ ಪರಿಸರದಲ್ಲಿ ಬದಲಾವಣೆ ಉಂಟಾಯಿತು ಅಂಥೇಳಿ ಕೂಡ ಭಾವಿಸಲಾಗತ್ತೆ. ಭೂಮಂಡಲದಲ್ಲಿ ತಾಪಮಾನ ಮತ್ತಷ್ಟು ಹೆಚ್ಚಾಗಿತ್ತು. ಹಾಗಾಗಿ ಹುಲ್ಲುಗಾವಲುಗಳ ಬೆಳವಣಿಗೆ ಆಯಿತು. ಯಾವಾಗ ಈ ಒಂದು ಶೀತ ವಾತಾವರಣದಿಂದ ಉಷ್ಣ ವಾತಾವರಣಕ್ಕೆ ತಿರುಗ್ತೋ ಆಗ ಹುಲ್ಲುಗಾವಲುಗಳು ಹುಟ್ಟೋದಕ್ಕೆ ಶುರುವಾದವು. ಈಗ ಪ್ರಾಣಿ ಪಕ್ಷಿಗಳು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕಾಣಿಸ್ಕೊಳ್ತು, ಸಂತಾನಾಭಿವೃದ್ಧಿ ಜಾಸ್ತಿ ಆಗ್ತಾ ಹೋಯಿತು, ಸಂತತಿ ಜಾಸ್ತಿ ಆಯಿತು. ಈಗ ಮನುಷ್ಯನು ಕೂಡ ತನ್ನ ಸಂಕುಲಗಳ ಜೊತೆ ಬದುಕಬೇಕಾಗಿತ್ತು. ಈಗ ಕೆಲವು ಪ್ರಾಣಿಗಳ ಸಾಕಾಣಿಕೆಗೆ ಮುಂದಾಗ್ತಾನೆ. ಜಿಂಕೆ, ಕಡವೆ, ಮೇಕೆ, ಕುರಿ, ಇನ್ನಿತರ ಪ್ರಾಣಿಗಳು ಹುಲ್ಲುಗಾವಲುಗಳಲ್ಲಿ ಸಮೃದ್ಧಿಯಾಗಿ ಕಾಣ್ತಾ ಇರೋದರಿಂದ ಒಂದು ಕಡೆ ಬೇಟೆನೂ ಆಡ್ದ, ಮತ್ತೊಂದು ಕಡೆ ಅವಳ ಸಂತಾನಾಭಿವೃದ್ಧಿಯು ಕೂಡ ಚೆನ್ನಾಗಿ ತಿಳ್ಕೊಂಡ. ಇದರಿಂದ ಆತ ಡೆವಲಪ್ ಮಾಡ್ಕೊಂಡಿದ್ದೆ ಏನನ್ನ? ಪಶು ಸಂಗೋಪನೆ ಮತ್ತು ಹೈನುಗಾರಿಕೆ. ಕೆಲವು ಪ್ರಾಣಿಗಳನ್ನು ಆತ ಬೇಸಾಯದ ದೃಷ್ಟಿಯಿಂದ ಬಳಸ್ಕೊಂಡಿರ್ಬೋದು, ಅಥವಾ ತನ್ನ ಸಾಗಾಟಕ್ಕೆ ಬಳಸ್ಕೊಂಡಿರ್ಬೋದು. ಕೆಲವು ಪ್ರಾಣಿಗಳನ್ನು ಹೈನುಗಾರಿಕೆಗಳಿಗಾಗಿ ಬಳಸ್ಕೊಂಡಿರ್ಬೋದು, ಕೆಲವು ಪ್ರಾಣಿಗಳನ್ನು ತನ್ನ ರಕ್ಷಣೆಗಾಗಿಯೂ ಬಳಸ್ಕೊಂಡಿರ್ಬೋದು. ಹಾಗೆ ಮಾನವ ಮೊಟ್ಟ ಮೊದಲು ಪಳಗಿಸಿದ ಪ್ರಾಣಿ ಯಾವುದು ಅಂತ ಕೇಳ್ತಾರೆ, ಅದು ನಾಯಿ. ಮೊಟ್ಟ ಮೊದಲು ಅವ್ರು ಬಳಸ್ಕೊಂಡಿದ್ದು. ಹಾಗಾಗಿ ಹೊಳೆ ಕೆರೆಗಳಲ್ಲಿ ಮೀನು ಹಿಡಿಯುವುದನ್ನು ಕಲಿತದ್ದು, ದವಸ ಧಾನ್ಯಗಳನ್ನು ಮತ್ತು ಈ ಗರಿಕೆಗಳನ್ನು ಅವುಗಳು ಹೇಗೆ ಸ್ವಾಭಾವಿಕವಾಗಿ ಬಳಸ್ಕೊಳ್ಳೋದು ಅಂತ ಗೊತ್ತಾಗಿರ್ಬೋದು. ಮುಂದೆ ಅಕ್ಕಿ, ಗೋಧಿ, ಬಾರ್ಲಿ ಅಂತ ದವಸ ಧಾನ್ಯಗಳನ್ನು ಆಹಾರಕ್ಕೆ ಬಳಸ್ಕೊಂಡಿರೋದು. ಇವುಗಳು ಕ್ರಮೇಣ ಬೆಳೀತಾ 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 ಆ ಕಾಲಘಟ್ಟದಲ್ಲಿ ಅನೇಕ ರೀತಿಯಲ್ಲಿ ಪಶುಸಂಗೋಪನೆ ಮತ್ತು ಕೃಷಿ ಡೆವಲಪ್ಮೆಂಟ್ ಆಗಿದೆ. ಹಾಗಾದರೆ ಇದರ ಅತ್ಯಂತ ಪೂರ್ವದ ಕಾಲಘಟ್ಟವನ್ನು ಹಳೆ ಶಿಲಾಯುಗ ಅಂತ ಕರೆದರು. ಮತ್ತು ಈಗ ಹಳೆ ಶಿಲಾಯುಗ 2 ಮಿಲಿಯನ್ ವರ್ಷದಷ್ಟು ಹಳೆಯದು. 2 ಮಿಲಿಯನ್ ವರ್ಷಗಳಿಂದ 12,000 ವರ್ಷಗಳವರೆಗೂ ಕೂಡ ನಾವು ಇದನ್ನು ಅಧ್ಯಯನ ಮಾಡಿದ್ದೀವಿ. ಹಾಗೆ ಅಧ್ಯಯನ ಮಾಡಿದಾಗ ಅದನ್ನು 3 ಭಾಗ ಡಿವೈಡ್ ಮಾಡಿದ್ವಿ. ಅದೇ ಈ 3 ಭಾಗ: ಹಳೆ ಶಿಲಾಯುಗ, ಮಧ್ಯಶಿಲಾಯುಗ, ನವಶಿಲಾಯುಗ. ಹಳೆ ಶಿಲಾಯುಗದಲ್ಲಿ ಆದಿಶಿಲಾಯುಗ, ಮಧ್ಯ ಹಳೆ ಶಿಲಾಯುಗ, ಅಂತ್ಯ ಹಳೆ ಶಿಲಾಯುಗ. ಅಲ್ಲಿ ಭಾಳಷ್ಟು ಬದಲಾವಣೆಗಳಾಗಿರೋದು. ಹೀಗೆ ಸುಮಾರು 12,000 ವರ್ಷಗಳಿಂದ ಹಿಡಿದು 10,000 ವರ್ಷಗಳವರೆಗಿನ ಕಾಲವನ್ನು ಮಧ್ಯಶಿಲಾಯುಗ ಅಂತ ಕರೆದರು.
ಇದು ಎಕ್ಸ್ಪೆಷಲಿ ಶಿಲಾಯುಗದ ಮಾನವನಿಗೂ ಮಧ್ಯಶಿಲಾಯುಗದ ಮಾನವನಿಗೂ ಲಾಟ್ ಆಫ್ ಡಿಫ್ರೆನ್ಸ್ ಇತ್ತಿಲ್ಲಿ. ಅಲ್ಲಿ ಅವನು ಬದುಕುವ ರೀತಿಗೂ ಇಲ್ಲಿ ಇವನು ಬದುಕಿರುವ ರೀತಿಗೂ ತುಂಬ ಡಿಫ್ರೆನ್ಸ್ ಇತ್ತು. ಅಲ್ಲಿ ಅವನು ಬಳಸಿರುವಂಥ ವಸ್ತುಗಳಿಗೂ ಇಲ್ಲಿ ಇವನು ಬಳಸಿರೋ ವಸ್ತುಗಳಿಗೂ ಲಾಟ್ ಆಫ್ ಡಿಫ್ರೆನ್ಸ್ ಕಾಣ್ತಾ ಇತ್ತು. ಹಾಗಾಗಿ ಇದನ್ನು ಸೂಕ್ಷ್ಮ ಶಿಲಾ ಪರಿಕರಗಳು, ಅತಿ ಚಿಕ್ಕದಾದ ವಸ್ತುಗಳು, ನಯವಾದ ವಸ್ತುಗಳು ಮತ್ತು ಬದುಕುವ ರೀತಿಯಲ್ಲಿ ಬದಲಾವಣೆ, ಇದನ್ನೆಲ್ಲ ಗಮನಿಸಿ ಸೂಕ್ಷ್ಮ ಶಿಲಾಯುಗ, ಮಧ್ಯಶಿಲಾಯುಗ ಅಂತ ಕರೆದರು. ಈ ಕಾಲದಲ್ಲಿ ನೀವು ಸೂಕ್ಷ್ಮವಾಗಿ ಶಿಲೆಗಳನ್ನು ಬಳಸ್ಕೊಂಡಿರ್ತಕ್ಕಂಥದ್ದು, ಆಯುಧಗಳಿಗೆ ಎಲುಬು ಮತ್ತು ಕಟ್ಟಿಗೆಯ ಅಲಂಕಾರಿಕ ಹಿಡಿಕೆಗಳನ್ನು ಹಾಕಿರೋದು. ಬರೀ ಹಿಡಿಕೆ ಆಗ್ತಾ ಇದ್ದ ಹಿಂದೆ, ಈಗ ಅದಕ್ಕೆ ಡಿಸೈನ್ ಬೇರೆ ಮಾಡಿದ್ದ, ಆ ಗ್ರಿಪ್ನ ಕರೆಕ್ಟಾಗಿ ಮೇಂಟೈನ್ ಮಾಡ್ತಾಯಿದ್ರು. ಇದು ಕೂಡ ಅಲ್ಲಿ ಕಂಡು ಬರ್ತಾ ಇತ್ತು. ಜೊತೆಗೂ ಇನ್ನೇನಪ್ಪ ಅಂತಂದರೆ ಕೈ ಕೊಡಲಿಗಳು, ಅದಕ್ಕೊಂದು ಹಿಡಿಕೆಗಳು ಮತ್ತು ಗರಗಸಗಳು ಇವುಗಳೆಲ್ಲ ಬಂದವು. ಇದ್ರ ಜೊತೆಗೆ ಅವನು ಹಳೆಯ ಮಾದರಿಯ ಆಯುಧಗಳನ್ನು ಮುಂದುವರೆದು ಒಂದಿಷ್ಟು ಬದಲಾವಣೆಗಳನ್ನು ಕೂಡ ಅವನಲ್ಲಿ ಮಾಡ್ತಾ ಬಂದ. ಆವಾಗೇ ಹಳೆಯ ಶಿಲಾಯುಗಕ್ಕೂ ನವಶಿಲಾಯುಗಕ್ಕೂ ಮಧ್ಯೆ ಸೂಕ್ಷ್ಮ ಶಿಲಾಯುಗ ಅನೇಕ ಬದಲಾವಣೆಗಳಿಗೆ ಕಾರಣ ಆಯಿತು. ಹೀಗಾಗಿ ನವಶಿಲಾಯುಗದ ಕಾಲಘಟ್ಟ ಶುರುವಾಯಿತು. ಸುಮಾರು 10,000 ವರ್ಷಗಳ ನಂತರದ್ದು ಈ ಕಾಲಘಟ್ಟದಲ್ಲಿ ಕಲ್ಲಿನ ಆಯುಧಗಳು ಮೊದಲಿಗಿಂತ ಭಿನ್ನವಾಗಿ ಕಾಣ್ತಾ ಇದ್ದು. ಈ ಆಯುಧಗಳು ಹೊಳಪಿನಿಂದ ಕೂಡಿದ್ದು, ಹರಿತವಾದ ಅಗಲುಗಳನ್ನು ಹೊಂದಿತ್ತು. ಗಿಡಮೂಲಿಕೆಗಳನ್ನು ಅರಿಯಲಿಕ್ಕೆ, ದವಸ ಧಾನ್ಯಗಳನ್ನು ಪುಡಿ ಮಾಡಲಿಕ್ಕೆ, ಬೀಸು ಕಲ್ಲುಗಳನ್ನು ಬಳಸೋದಕ್ಕೆ ಅವನು ತುಂಬಾ ವೆರೈಟಿಯಾಗಿ ಇಲ್ಲಿ ಪರಿಕರಗಳನ್ನು ತಯಾರು ಮಾಡ್ಕೊಂಡಿದ್ದಾನೆ. ಮಡಿಕೆ ಕುಡಿಕೆಗಳು ಎಲ್ಲವೂ ರೆಡಿಯಾಗಿದೆ. ಅಲಂಕಾರಿಕ ವಸ್ತುಗಳು ಬಂದಿದ್ದಾವೆ. ಧಾನ್ಯಗಳನ್ನು ಶೇಖರಣೆ ಮಾಡೋದಕ್ಕೋಸ್ಕರ ಮಡಿಕೆಗಳನ್ನು ಬಳಸೋದಿರ್ಬೋದು. ಆಮೇಲೆ ಹೆಣ ಹೂಳೋದಕ್ಕೂ ಕೂಡ ಮಡಿಕೆಗಳಲ್ಲಿಟ್ಟು ಹೂಳುವಂಥ ಪರಿಕಲ್ಪನೆ ಕೂಡ ಶುರುವಾಗಿದೆ ಇಲ್ಲಿ. ಹಾಗಾಗಿ ಅಕ್ಕಿ, ಗೋಧಿ, ದವಸ ಧಾನ್ಯಗಳನ್ನು ಬೇಯಿಸೋದ್ರಿಂದ ಹಿಡಿದು ಮನುಷ್ಯ ಬಟ್ಟೆ ನೇಯೋದನ್ನು ಕೂಡ ಕಲಿತು ಇಲ್ಲಿ ಮಾಡ್ರನ್ ಏಜ್ಗೆ ಕಂಪ್ಲೀಟಾಗಿ ಆತ ಶಿಲಾಯುಗದವನ್ನು ಮುಗಿಸ್ಬಿಟ್ಟು ಲೋಹಯುಗಕ್ಕೆ ಕಾಲಿಟ್ಟ. ಯಾವಾಗ ಲೋಹಯುಗಕ್ಕೆ ಕಾಲಿಡೋಕ್ಕೆ ಶುರುವಾದ್ನೋ ಆಗ ಭಾರತದಲ್ಲಿ ನಾವು ಓದೋದೇ ಸಿಂಧೂ ಬಯಲಿನ ನಾಗರಿಕತೆ. ಓಕೆ, ಕಂಚಿನ ಯುಗದ ನಾಗರಿಕತೆಗಳೇ ನಮಗೆ ಸಿಂಧೂ ಬಯಲಿನ ನಾಗರಿಕತೆಗಳು ಸಿಗ್ತವೆ. ಹಾಗಾಗಿ ಕಂಚಿನ ಯುಗ, ತಾಮ್ರ ಯುಗಗಳಲ್ಲಿ ಈ 2 ಲೋಹ ಯುಗಗಳಲ್ಲಿ ಬೆಳೆದಂಥ ಮನುಷ್ಯನ ಪರಿಸ್ಥಿತಿ. ಯಾವಾಗ ಕಬ್ಬಿಣದ ಬಳಕೆ ಶುರುವಾಯಿತೋ ಸಾಮ್ರಾಜ್ಯ ಕಟ್ಟುವ ರಾಜ ಪದವಿಯ ಕಲ್ಪನೆಗಳು ಶುರುವಾಗಿದ್ದೇ ಇಲ್ಲಿಂದ. ಹಾಗಾಗಿ ಮುಂದಿನ ಪಾಠದಲ್ಲಿ ಹೇಗೆ ಪ್ರಾಕೈತಿಹಾಸಿಕ ಕಾಲದಿಂದ ಮಾನವ ಮಾಡ್ರನ್ಗೆ ಕಾಲಿಟ್ಟ ಮೇಲೆ ಹೇಗೆ ನಮ್ಮಲ್ಲಿ ಸಂಸ್ಕೃತಿ ಬದಲಾವಣೆ ಆಯಿತು ಅನ್ನೋದನ್ನು ಮುಂದಿನ ಪಾಠದಲ್ಲಿ ಭಾಳ ಅದ್ಭುತವಾಗಿ ನಿಮಗೆ ಹೇಳ್ಕೊಡ್ತೀನಿ. ಅಲ್ಲಿಯವರೆಗೂ ಸ್ಟೇ ವಿತ್ ಅಸ್. ರಮೇಶ್ ಸರ್, ಥ್ಯಾಂಕ್ ಯು, ಬಾಯ್. ಮುಂದಿನ ಸರಣಿಗೆ ಕಾಯ್ತಾ ಇರಿ. ನಿಮಗೋಸ್ಕರ ಧನ್ಯವಾದಗಳು.